ಪೆಲ್ಲಿಂಗ್ಟನ್ ಹೈಸ್ಕೂಲ್ನಲ್ಲಿ ಬಾಸ್ಕೆಟ್ಬಾಲ್ ಪಂದ್ಯ ಜೋರಾಗಿ ನಡೀತಾ ಇತ್ತು. ಟೈಮ್ಔಟ್ ಸಮಯದಲ್ಲಿ ಕೋಚ್ ತನ್ನ ಸ್ಟಾರ್ ಆಟಗಾರರಾದ ಮೇಸನ್ ಅಂದರೆ ಹೋರ್ಸ್ ಮತ್ತು ಡೀನ್ಗೆ ಹೇಗೆ ಗೆಲ್ಲಬೇಕು ಅಂತ ಸೂಚನೆ ಕೊಡ್ತಾರೆ. ಆಟ ಮತ್ತೆ ಶುರು ಆದ್ಮೇಲೆ ಮೇಸನ್ ತನ್ನ ತಂಡಕ್ಕೆ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಹೊಡೆಯುತ್ತಾನೆ. ಅಷ್ಟರಲ್ಲಿ ಯಾರೋ ತನ್ನನ್ನೇ ನೋಡ್ತಿದ್ದಾರೆ ಅನ್ನೋ ವಿಚಿತ್ರ ಫೀಲಿಂಗ್ ಅವನಿಗೆ ಬರ್ತದೆ. ಡೀನ್ ಅವನ ಹೆಸರನ್ನು ಕೂಗಿದಾಗ ಮೇಸನ್ ಆ ಟ್ರಾನ್ಸ್ನಿಂದ ಹೊರಬರ್ತಾನೆ. ಸಮಯ ಕೊನೆಯ ಹಂತಕ್ಕೆ ಬಂದಾಗ ತಂಡದ ಎಲ್ಲರ ದೃಷ್ಟಿ ಮೇಸನ್ ಮೇಲಿರ್ತದೆ. ಫೈನಲ್ ಗೆಲುವಿನ ಶಾಟ್ ಹೊಡೆಯೋಕೆ ಅವನು ಬಾಲ್ ಎಸೆಯುತ್ತಾನೆ. ಅಷ್ಟರಲ್ಲಿ ಅವನು ಮೊದಲು ನೋಡಿದ್ದ ಸುಟ್ಟು ಕರಕಲಾಗಿದ್ದ ಮನುಷ್ಯ ತನ್ನ ಕಡೆ ಕೈ ಚಾಚುತ್ತಾ ಬರ್ತಿರೋದನ್ನು ನೋಡ್ತಾನೆ. ಬಾಲ್ ನೇರವಾಗಿ ನೆಟ್ ಒಳಗೆ ಬೀಳ್ತದೆ. ಜನರೆಲ್ಲ ಕೂಗಿ ಸಂಭ್ರಮಿಸ್ತಾರೆ ಮತ್ತು ಆ ಸುಟ್ಟ ಮನುಷ್ಯ ಕಾಣೆಯಾಗ್ತಾನೆ. ಕೆಲ ಕ್ಷಣಗಳ ನಂತರ ಮೇಸನ್ ಆತಂಕದಿಂದ ತನ್ನ ಲಾಕರ್ ಕಡೆ ಓಡ್ತಾನೆ. ಅವನ ದೇಹದ ಮೇಲೆ ನಡುಕ ಹರಿದಾಡ್ತಾ ಇರ್ತದೆ. ಅವನು ಲಾಕರ್ ತೆರೆದು ಒಳಗಿದ್ದ ಪುರಾತನ ಕಲಶವನ್ನು ತೆಗಿತಾನೆ. ಮತ್ತೆ ಆ ಸುಟ್ಟ ಮನುಷ್ಯ ಅವನ ಕಡೆ ನಡೀತಾ ಬರ್ತಾನೆ. ಭಯದಿಂದ ಮೇಸನ್ ಒಂದು ಕೆಟಲ್ ಬೆಲ್ ಹಿಡಿದು ಆ ಕಲಶವನ್ನು ಹೊಡೆದು ಹಾಕ್ತಾನೆ. ತಕ್ಷಣ ಹೆಜ್ಜೆಗಳ ಶಬ್ದ ನಿಂತು ಹೋಗ್ತದೆ. ಸ್ವಲ್ಪ ಹೊತ್ತಿನ ನಂತರ ಅವನ ತಂಡದವರು ಗೆಲುವಿನ ಶಾಟ್ಗೆ ಅಭಿನಂದನೆ ಹೇಳ್ತಾ ಅವನ ಸುತ್ತ ಸೇರ್ತಾರೆ. ಆಮೇಲೆ ಮೇಸನ್ ಸ್ನಾನಕ್ಕೆ ಹೋಗ್ತಾನೆ. ಶಾಂತವಾಗಿದ್ದ ಆ ಕ್ಷಣಾರ್ಧದಲ್ಲಿ ಭಯಾನಕ ಆಗ್ತದೆ. ಈ ಬಾರಿ ಆ ಆಕೃತಿ ಅವನನ್ನೇ ಬೆಂಕಿಗೆ ಆಹುತಿ ಮಾಡ್ತದೆ. ಡೀನ್ ತನ್ನ ಬೆಸ್ಟ್ ಫ್ರೆಂಡ್ ಕಣ್ಣೆದುರೇ ಸುಟ್ಟು ಕರಕಲಾಗೋದನ್ನು ಬೆಚ್ಚಿಬಿದ್ದು ನೋಡ್ತಾನೆ. 6 ತಿಂಗಳ ನಂತರ ಕ್ರಿಸ್ ಎಂಬ ಹುಡುಗಿ ತನ್ನ ತಂದೆಯನ್ನು ಭಯಾನಕ ಕಾರ್ ಆಕ್ಸಿಡೆಂಟ್ ನಲ್ಲಿ ಕಳೆದುಕೊಂಡ ಬಳಿಕ ಶಿಕಾಗೋದಿಂದ ಪೆಲ್ಲಿಂಗ್ಟನ್ ಪಟ್ಟಣಕ್ಕೆ ಬರ್ತಾಳೆ. ಅವಳು ತನ್ನ ಮಾವ ಮತ್ತು ಕಸಿನ್ ಆಗಿರುವ ರೆಲ್ ಜೊತೆ ವಾಸಕ್ಕೆ ಬರ್ತಾಳೆ. ಪಟ್ಟಣಕ್ಕೆ ಬರ್ತಾ ಇರುವಾಗ ರೆಲ್ ವಾರಾಂತ್ಯದಲ್ಲಿ ಕೆಲಸ ಮಾಡುವ ದೊಡ್ಡ ಸ್ಟೀಲ್ ಫ್ಯಾಕ್ಟರಿ ಮತ್ತು ಅದರ ಹತ್ತಿರದ ಚರ್ಚ್ ಅವಳ ಕಣ್ಣಿಗೆ ಬೀಳ್ತದೆ. ಸುಮಾರು 1 ಗಂಟೆಯ ನಂತರ ಅವರು ಮನೆ ತಲುಪ್ತಾರೆ. ರೆಲ್ ತುಂಬಾ ಉತ್ಸಾಹದಿಂದ ಅವಳನ್ನು ಸ್ವಾಗತಿಸ್ತಾನೆ. ಕ್ಷಣಕಾಲ ಅವಳಿಗೆ ಗಾಬರಿಯಾಗ್ತದೆ. ಅವನು ಸಾಮಾನು ತೆಗೆಯಲು ಸಹಾಯ ಮಾಡ್ತಾನೆ. ಅವಳ ವಿನೈಲ್ ರೆಕಾರ್ಡ್ಗಳನ್ನು ನೋಡಿ ಹಳೆಯ ಕಾಲದ ಸ್ಟೈಲ್ ಅಂತ ತಮಾಷೆ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಪೆಲ್ಲಿಂಗ್ಟನ್ ಹೈಸ್ಕೂಲ್ನ ಮೊದಲ ದಿನಕ್ಕೆ ರೆಡಿಯಾಗು ಅಂತ ನೆನಪಿಸ್ತಾನೆ. ಸ್ಕೂಲ್ಗೆ ಬಂದಾಗ ರೆಲ್ ತನ್ನ ರಿವೆಂಜರ್ ಕಾಮಿಕ್ಸ್ ತೆಗಿತಾನೆ. ವಿದ್ಯಾರ್ಥಿಗಳು ಎಲ್ಲರೂ ಕ್ರಿಸ್ ಕಡೆ ನೋಡ್ತಾ ಇರ್ತಾರೆ. ರೆಲ್ ಜನಪ್ರಿಯ ಗುಂಪುಗಳನ್ನು ಪರಿಚಯ ಮಾಡ್ತಾನೆ. ಮೊದಲಿಗೆ ಗ್ರೇಸ್. ಆದರೆ ಕ್ರಿಸ್ ಗಮನ ಗ್ರೇಸ್ ಹತ್ತಿರ ಮೌನವಾಗಿ ನಿಂತಿದ್ದ ಎಲ್ಲಿ ಮೇಲೆ ಹೋಗ್ತದೆ. ರೆಲ್ ಅವಳನ್ನು ಪರಿಚಯಿಸ್ತಾನೆ. ಕುತೂಹಲದಿಂದ ಕ್ರಿಸ್ ಹೋರ್ಸ್ ಯಾರು ಅಂತ ಕೇಳ್ತಾಳೆ. ರೆಲ್ ಅದು ಮೇಸನ್ನ ಹೆಸರು, ಇತ್ತೀಚೆಗೆ ಫ್ಲೂನಿಂದ ಸತ್ತ ವಿದ್ಯಾರ್ಥಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೇಸನ್ನ ಸ್ನೇಹಿತರಾದ ಡೀನ್ ಮತ್ತು ಟ್ಯಾನರ್ ಬರ್ತಾರೆ. ಡೀನ್ ಕ್ರಿಸ್ಗೆ ಆ ಲಾಕರ್ ಬಳಸದಂತೆ ಹೇಳ್ತಾನೆ. ಅದು ನನಗೆ ಅಸೈನ್ ಮಾಡಿರೋ ಲಾಕರ್ ಅಂತ ಕ್ರಿಸ್ ಜಗಳ ಮಾಡ್ತಾಳೆ. ಗ್ರೇಸ್ ಮಧ್ಯೆ ಬಂದು ಸೀನ್ ಮಾಡ್ಬೇಡ ಅಂತ ಡೀನ್ಗೆ ಹೇಳ್ತಾಳೆ. ಗ್ರೇಸ್ ಮೆಚ್ಚಿಸೋಕೆ ರೆಲ್ ಅವಳ ಕೂದಲನ್ನು ಹೊಗಳ್ತಾನೆ. ಗ್ರೇಸ್ ನಗ್ತಾಳೆ ಮತ್ತು ಕ್ರಿಸ್ ಬಗ್ಗೆ ಕೇಳ್ತಾಳೆ. ರೆಲ್ ನನ್ನ ಕಸಿನ್ ಅಂತ ಹೇಳ್ತಾನೆ. ಡೀನ್ ವ್ಯಂಗ್ಯ ನಗು ಮಾಡಿ ಹೊಸ ಹುಡುಗಿ ನೀನಾ ಅಂತ ಕೇಳ್ತಾನೆ. ನಂತರ ಅವಳು ರಿಹ್ಯಾಬ್ನಿಂದ ಬಂದಿದ್ದಾಳೆ, ತನ್ನ ತಂದೆಯನ್ನು ಕೂಡ ಕೊಂದಿದ್ದಾಳೆ ಅನ್ನೋ ಗಾಸಿಪ್ ಕೇಳಿದ್ದೇನೆ ಅಂತ ಹೇಳ್ತಾನೆ. ಕೋಪಗೊಂಡ ಕ್ರಿಸ್ ಅವನ ಕಾಲಿನ ಮಧ್ಯೆ ಲಾತೆ ಹೊಡಿತಾಳೆ. ದುರ್ಭಾಗ್ಯವಶಾತ್ ಹಿಸ್ಟರಿ ಟೀಚರ್ ಮಿಸ್ಟರ್ ಕ್ರಾವೆನ್ ಈ ಗಲಾಟೆ ನೋಡ್ತಾರೆ ಮತ್ತು 4 ಡಿಟೆನ್ಷನ್ ಕೊಡ್ತಾರೆ. ಎಲ್ಲಿ ಕ್ರಿಸ್ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾಳೆ. ಆದರೆ ಕ್ರಾವೆನ್ ನಾನು ಎಲ್ಲ ನೋಡಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದಕ್ಕೆ ಎಲ್ಲಿಗೂ ಡಿಟೆನ್ಷನ್ ಕೊಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಬೆಲ್ ಹೊಡಿತದೆ. ಎಲ್ಲಿ ಡೀನ್ ವರ್ತನೆಗೆ ಕ್ಷಮೆ ಕೇಳಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ಕ್ರಿಸ್ ನಿರಾಕರಿಸ್ತಾಳೆ. ಆಗ ಅವಳು ತನ್ನ ಲಾಕರ್ ಒಳಗೆ ಪುರಾತನದಂತಿದ್ದ ಒಂದು ಕಲಶ ಕಾಣ್ತಾಳೆ. ಕುತೂಹಲದಿಂದ ಅದನ್ನು ತೆರೆದು ನೋಡಿದಾಗ ಅದರೊಳಗೆ ತಲೆಬುರುಡೆಯ ಕೆತ್ತನೆ ಇದ್ದ ಒಂದು ವಿಸಿಲ್ ಕಾಣ್ತದೆ. ಅವಳು ಅದನ್ನು ತುಟಿಗೆ ಹಿಡಿದು ಊದಲು ಯತ್ನಿಸುವಷ್ಟರಲ್ಲಿ ಮತ್ತೆ ಬೆಲ್ ಹೊಡಿತದೆ. ಅವಳು ಡಿಟೆನ್ಷನ್ಗೆ ಹೋಗ್ತಾಳೆ. ನೀವು ಕೊನೆಗೂ ನಮ್ಮ ಜೊತೆ ಸೇರೋಕೆ ತೀರ್ಮಾನ ಮಾಡಿದ್ದೀರಾ ಕ್ರೈಸಾಂಥಿಮಮ್ ಅಂತ ಕ್ರಾವೆನ್ ಹೇಳ್ತಾನೆ. ಕ್ರಿಸ್ನ ಪೂರ್ಣ ಹೆಸರನ್ನು ಕೇಳಿ ಡೀನ್ ನಗ್ತಾನೆ. ಕ್ರಿಸ್ ತನ್ನ ಬ್ಯಾಗ್ ಇಡ್ತಾಳೆ. ಅಷ್ಟರಲ್ಲಿ ವಿಸಿಲ್ ಹೊರಗೆ ಬಿದ್ದು ಮೇಜಿನ ಮೇಲೆ ಗದ್ದಲವಾಗಿ ಬೀಳ್ತದೆ. ಡೀನ್ ತಕ್ಷಣ ಸ್ಕೂಲ್ನಲ್ಲಿ ಡ್ರಗ್ ಪೈಪ್ಗಳಿಗೆ ಅನುಮತಿ ಇದೆಯಾ ಅಂತ ಕೇಳ್ತಾನೆ. ಕ್ರಿಸ್ ತಕ್ಷಣ ಅದು ಪೈಪ್ ಅಲ್ಲ ಅಂತ ಹೇಳ್ತಾಳೆ. ಕ್ರಾವೆನ್ ಅದನ್ನು ತಂದುಕೊಡು ಅಂತ ಸೂಚಿಸ್ತಾನೆ. ಕ್ರಿಸ್ ಇದು ನನ್ನ ಲಾಕರ್ನಲ್ಲಿ ಸಿಕ್ಕಿತು ಅಂತ ಹೇಳ್ತಾಳೆ. ಕ್ರಾವೆನ್ ಅದನ್ನು ಗಮನದಿಂದ ಪರಿಶೀಲಿಸಿ ಅದರ ಕೆತ್ತನೆಗಳು ಪ್ರಾರಂಭಿಕ ಮಯನ್ ಅಥವಾ ಓಲ್ಮೆಕ್ ಲಿಪಿಯಂತಿವೆ ಅಂತ ಹೇಳ್ತಾನೆ. ಅವನು ಭಾಷಾಂತರ ಮಾಡಲು ಪ್ರಯತ್ನಿಸಿ ಕಾಬಾ ಅಂದರೆ ಯಾವುದನ್ನು ಕರೆಯುವುದು ಅಂತ ವಿವರಿಸ್ತಾನೆ. ನಂತರ ಪಿಕ್ಸನ್ ಅನ್ನೋ ಪದದ ಬಳಿ ಬಂದು ಅರ್ಥ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗ್ರೇಸ್ ತಕ್ಷಣ ಫೋನ್ನಲ್ಲಿ ಸರ್ಚ್ ಮಾಡಿ ಇದಕ್ಕೆ ಅರ್ಥ ಸತ್ತವರನ್ನು ಕರೆಯುವುದು ಅಂತ ಹೇಳ್ತಾಳೆ.
ಕ್ರಿಸ್ ವಿಸಿಲ್ ತೆಗೆಯಲು ಮುಂದಾದಾಗ ಕ್ರಾವೆನ್ ಅದನ್ನು ಹಿಂದೆಳೆದು ಇದಕ್ಕೆ ಐತಿಹಾಸಿಕ ಮೌಲ್ಯ ಇರಬಹುದು, ನಾನು ಇಟ್ಟುಕೊಳ್ತೇನೆ ಅಂತ ಹೇಳ್ತಾನೆ. ನಂತರ ಡಿಟೆನ್ಷನ್ ಮುಗಿಯುವ ಮುಂಚೆಯೇ ಎಲ್ಲರನ್ನೂ ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಗ್ರೇಸ್ ಎಲ್ಲರನ್ನೂ ತನ್ನ ಮನೆಗೆ ಪೂಲ್ ಪಾರ್ಟಿಗೆ ಕರೀತಾಳೆ. ರೆಲ್ ಗ್ರೇಸ್ ಕಡೆ ನೋಡ್ತಿರೋದು ಗಮನಿಸಿ ಕೂಡ್ಲೆ ಕ್ರಿಸ್, ನಿನಗೆ ಗ್ರೇಸ್ ಮೇಲೆ ಕ್ರಶ್ ಇದೆಯಾ ಅಂತ ಕೇಳ್ತಾಳೆ. ರೆಲ್ ನಾಚಿಕೆ ಪಟ್ಟು ತಲೆಯಾಡಿಸ್ತಾನೆ. ಇನ್ನೊಂದೆಡೆ ಕ್ರಾವೆನ್ ಆ ವಿಸಿಲ್ ಸುಮಾರು $35,000 ಮೌಲ್ಯದಿರಬಹುದು ಅಂತ ಪತ್ತೆ ಹಚ್ಚುತ್ತಾನೆ. ಅದರ ಕಂಡೀಷನ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋಕೆ ಅವನು ವಿಸಿಲ್ ಊದುತ್ತಾನೆ. ಅದು ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ಖುಷಿಪಟ್ಟು ಗುಡ್ ಕಂಡೀಷನ್ ಅಂತ ನೋಟ್ ಮಾಡ್ತಾನೆ. ಸ್ಕೂಲ್ ಹೊರಗೆ ರೆಲ್ ಡೀನ್ಗೆ ನಿನ್ನ ಅಪ್ಪ ಬಗ್ಗೆ ಮಾತಾಡೋ ಹಕ್ಕೇ ಇರಲಿಲ್ಲ ಅಂತ ಹೇಳ್ತಾನೆ. ಕ್ರಿಸ್ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೆಲ್ ತನ್ನ ಕಾಮಿಕ್ ಕ್ಲಾಸ್ ರೂಮ್ನಲ್ಲಿ ಬಿಟ್ಟಿದ್ದಾನೆ ಅಂತ ನೆನಪಾಗಿ ಹಿಂದೆ ಹೋಗ್ತಾನೆ. ಮಿಸ್ಟರ್ ಕ್ರಾವೆನ್ ಕ್ಲಾಸ್ನಿಂದ ಹೊರಬರ್ತಿರೋದನ್ನು ನೋಡಿ ಯಾರೂ ಇಲ್ಲದಾಗ ಒಳಗೆ ನುಗ್ಗಿ ಕಾಮಿಕ್ ತೆಗಿತಾನೆ. ಆಗ ಟೀಚರ್ ಲ್ಯಾಪ್ಟಾಪ್ ಇನ್ನೂ ಓಪನ್ ಆಗಿರೋದು ಅವನ ಗಮನಕ್ಕೆ ಬರ್ತದೆ. ಹೊರಗೆ ಒಬ್ಬ ಯುವಕ ಕ್ರಿಸ್ ಹತ್ತಿರ ಬಂದು ತನ್ನನ್ನು ನೋಹ್ ಎಂದು ಪರಿಚಯಿಸಿಕೊಳ್ತಾನೆ. ಅವನು ಸೇಂಟ್ ಮಾರ್ಕ್ಸ್ ಚರ್ಚ್ನ ಯೂತ್ ಪಾಸ್ಟರ್ ಅಂತ ಹೇಳ್ತಾನೆ. ನಿನಗೆ ದೇವರ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ತಾನೆ. ಕ್ರಿಸ್, ನನಗೆ ಧರ್ಮದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಾಳೆ. ನೋಹ್ ಚರ್ಚ್ಗೆ ಬರಲು ಆಹ್ವಾನಿಸಿ ಹೊಸ ಜನರನ್ನು ಭೇಟಿ ಮಾಡಬಹುದು ಅಂತ ಹೇಳ್ತಾನೆ. ನಂತರ ಡ್ರಗ್ಸ್ ತೆಗೆದು ಸ್ವಾಗತ ಗಿಫ್ಟ್ ಅಂತ ಕೊಡಲು ಪ್ರಯತ್ನಿಸ್ತಾನೆ. ತಕ್ಷಣ ರೆಲ್ ಮಧ್ಯೆ ಬಂದು ಅವಳಿಂದ ದೂರ ಇರು ಅಂತ ಹೇಳ್ತಾನೆ. ಕ್ರಿಸ್ ಕೂಡ ನಿಲ್ಲು ಅಂತ ಗಟ್ಟಿಯಾಗಿ ಹೇಳ್ತಾಳೆ. ನೋಹ್ ಶಾಂತವಾಗಿ, ದೇವರಿಗೆ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ ಇದೆ, ನಾನು ಕೇವಲ ಸಹಾಯ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅವನು ಹೋದ ಬಳಿಕ ರೆಲ್ ಹೇಳ್ತಾನೆ, ಚರ್ಚ್ಗೆ ಹಣ ಬರಲು ಅವನು ಮಕ್ಕಳಿಗೆ ಡ್ರಗ್ಸ್ ಮಾರ್ತಾನೆ. ಒಬ್ಬ ಹುಡುಗ 1 ವರ್ಷ ಹಿಂದೆ ಓವರ್ ಡೋಸ್ನಿಂದ ಸತ್ತ ಅಂತ ಕೂಡ ಹೇಳ್ತಾನೆ. ಆ ರಾತ್ರಿ ಕ್ರಾವೆನ್ ವೆಕೇಶನ್ ಪ್ಯಾಕೇಜ್ಗಳನ್ನು ಆನ್ಲೈನ್ನಲ್ಲಿ ನೋಡ್ತಾ ಇದ್ದಾನೆ. ಆದರೆ ವಿಸಿಲ್ ಚೆಕ್ ಮಾಡೋಕೆ ಕಲಶ ತೆರೆದಾಗ ಅದು ಕಾಣಿಯಾಗಿರೋದು ಗೊತ್ತಾಗ್ತದೆ. ಜೆನಿಟರ್ ಚಾರ್ಲಿಗೆ ಏನಾದರೂ ಗೊತ್ತಿರಬಹುದು ಅಂತ ಅವನನ್ನು ಕರೀತಾನೆ. ಹಾಲ್ವೇಗೆ ಬಂದಾಗ ಅವನು ಬಿಳಿ ಬಣ್ಣದ ಅಸ್ವಸ್ಥನಂತೆ ಕಾಣುವ ಒಬ್ಬ ಮನುಷ್ಯನನ್ನು ನೋಡ್ತಾನೆ. ಸ್ಕೂಲ್ ಮುಚ್ಚಿದೆ, ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಚಾರ್ಲಿ ಅವನ ಹಿಂದೆ ಕಾಣಿಸಿಕೊಂಡು ಅವನನ್ನು ಬೆಚ್ಚಿ ಬೀಳಿಸ್ತಾನೆ. ಇನ್ನೂ ನಡುಗುತ್ತಾ ಕ್ರಾವೆನ್, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಹೇಳ್ತಾನೆ. ಮಿಸ್ಟರ್ ಕ್ರಾವೆನ್, ನಿಮ್ಮ ಸೀಕ್ರೆಟ್ ನನ್ನ ಜೊತೆ ಸುರಕ್ಷಿತ ಅಂತ ಚಾರ್ಲಿ ಹೇಳ್ತಾನೆ. ಕ್ರಾವೆನ್ ಗಾಬರಿಯಾಗ್ತಾನೆ. ಚಾರ್ಲಿ ಧೂಮಪಾನ ಮಾಡುವ ರೀತಿಯ ಸೂಚನೆ ಕೊಡ್ತಾನೆ. ಕ್ರಾವೆನ್ ತನ್ನ ಕ್ಲಾಸ್ಗೆ ಹೋದಾಗ ಅದೇ ಅಸ್ವಸ್ಥ ಮನುಷ್ಯ ಒಳಗೆ ನಿಂತಿರ್ತಾನೆ. ಒಮ್ಮೆಲೆ ಅಚಾನಕ್ ಆಗಿ ಕೆಮ್ಮಲು ಶುರು ಮಾಡ್ತಾನೆ. ಶ್ವಾಸಕೋಶ ಕೆಲಸ ನಿಲ್ಲಿಸ್ತವೆ. ಕೆಲವೇ ಕ್ಷಣಗಳಲ್ಲಿ ಅವನು ಕುಸಿದು ಸಾಯ್ತಾನೆ. ಇನ್ನೊಂದೆಡೆ ರೆಲ್ ಮತ್ತು ಕ್ರಿಸ್ ಗ್ರೇಸ್ ಮನೆಗೆ ಪೂಲ್ ಪಾರ್ಟಿಗೆ ಬರ್ತಾರೆ. ರೆಲ್ ಎಲ್ಲರಿಗೂ ವಿಸಿಲ್ ತೋರಿಸ್ತಾನೆ. ಡೀನ್ ಹಾಸ್ಯವಾಗಿ, ನನ್ನ ತಾತನನ್ನು ಕರೆಯೋಣ ಅಂತ ಹೇಳ್ತಾನೆ. ಗ್ರೇಸ್ ಅವನು ಇನ್ನೂ ಸತ್ತಿಲ್ಲ ಅಂತ ತಕ್ಷಣ ಹೇಳ್ತಾಳೆ. ಅವಳ ತಮ್ಮ ಟಿಮ್ಮಿ ಹತ್ತಿರ ತಿರುಗಾಡ್ತಾ ಇರೋದನ್ನು ನೋಡಿ ನಿನ್ನ ರೂಮ್ಗೆ ಹೋಗು ಅಂತ ಗಟ್ಟಿಯಾಗಿ ಹೇಳ್ತಾಳೆ. ವಿಸಿಲ್ ನೋಡ್ತಾ ಗ್ರೇಸ್, ಎಷ್ಟು ಸುಂದರವಾದ ಡಿಸೈನ್ ಅಂತ ಹೇಳ್ತಾಳೆ. ಆಸ್ಪತ್ರೆಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುವ ಎಲ್ಲಿ ಮೌನವಾಗಿ, ಸಾವು ಎಂದಿಗೂ ಸುಂದರವಲ್ಲ ಅಂತ ಹೇಳ್ತಾಳೆ. ಡೀನ್ ತನ್ನ ಗರ್ಲ್ ಫ್ರೆಂಡ್ಗೆ ವಿಸಿಲ್ ಊದಲು ಡೇರ್ ಕೊಡ್ತಾನೆ. ಕ್ರಿಸ್, ಸಾವು ಸಂಬಂಧಪಟ್ಟ ಯಾವುದನ್ನೂ ಕರೆಯೋಕೆ ನನಗೆ ಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ಎಲ್ಲಿ ಮೃದುವಾಗಿ, ನಿನಗೆ ಬೇಡ ಅಂದ್ರೆ ಬೇಡ ಅಂತ ಹೇಳ್ತಾಳೆ. ಕೊನೆಗೆ ಗ್ರೇಸ್ ವಿಸಿಲ್ ತುಟಿಗೆ ಹಿಡಿದು ಊದ್ತಾಳೆ. ಕೆಲವು ಕ್ಷಣಗಳು ಮೌನವಾಗಿರುತ್ತವೆ. ಆಮೇಲೆ ಡೀನ್ ನಿಧಾನವಾಗಿ, ನಿಮ್ಗೆ ಏನಾದ್ರೂ ಕೇಳ್ತಿದೆಯಾ ಅಂತ ಕೇಳ್ತಾನೆ. ಕ್ರಿಸ್ ಬಾಯ್ ಹೇಳಿ ಹೊರಡಲು ಯತ್ನಿಸ್ತಾಳೆ. ಆದರೆ ಎಲ್ಲಿ ಅವಳನ್ನು ತಡೆದು, ನಾಳೆ ನಮ್ಮ ಹಾರ್ವೆಸ್ಟ್ ಫೆಸ್ಟಿವಲ್ಗೆ ಬಾ ಅಂತ ಆಹ್ವಾನಿಸ್ತಾಳೆ. ಕ್ಷಣಕಾಲ ಯೋಚಿಸಿ ಕ್ರಿಸ್ ನಗ್ತಾಳೆ. ಅಷ್ಟರಲ್ಲಿ ರೆಲ್ ಓಡಿ ಬಂದು ಎಲ್ಲಿಗೆ ಅವಳ ಡಯಾಬಿಟಿಕ್ ಇನ್ಸುಲಿನ್ ಪೌಚ್ ಕೊಡ್ತಾನೆ. ಎಲ್ಲಿ ಥ್ಯಾಂಕ್ಸ್ ಹೇಳಿ ಆಸ್ಪತ್ರೆಗೆ ತನ್ನ ಶಿಫ್ಟ್ಗೆ ತಡವಾಗ್ತಿದೆ ಅಂತ ಹೇಳ್ತಾಳೆ. ಹೊರಡುವ ಮೊದಲು ಫೆಸ್ಟಿವಲ್ ಬಗ್ಗೆ ಮೆಸೇಜ್ ಮಾಡು, ನನ್ನ ನಂಬರ್ ರೆಲ್ ಹತ್ತಿರ ಇದೆ ಅಂತ ಹೇಳ್ತಾಳೆ. ನಂತರ ಕ್ರಿಸ್, ಎಲ್ಲಿ ಸ್ಟ್ರೇಟ್ ಆಗಿದ್ದಾಳ ಅಂತ ಕೇಳ್ತಾಳೆ. ರೆಲ್ ಗೊತ್ತಿಲ್ಲ ಅಂತ ಭುಜ ಎತ್ತುತ್ತಾನೆ. ಆ ರಾತ್ರಿ ಕ್ರಿಸ್ ತನ್ನ ಹಾಸಿಗೆಯಲ್ಲಿ ಕುಳಿತು ಎಲ್ಲಿಗೆ ಮೆಸೇಜ್ ಟೈಪ್ ಮಾಡ್ತಾಳೆ. ಡಿಲೀಟ್ ಮಾಡ್ತಾಳೆ, ಮತ್ತೆ ಬರೀತಾಳೆ, ಮತ್ತೆ ಡಿಲೀಟ್ ಮಾಡ್ತಾಳೆ. ಫೋನ್ ಕಡೆ ನೋಡ್ತಾ ಇದ್ದಾಗ ಯಾರೋ ನೋಡ್ತಾ ಇದ್ದಾರೆ ಅನ್ನೋ ಭಾವನೆ ಬರ್ತದೆ. ಕಿಟಕಿ ಕಡೆ ನೋಡಿದಾಗ ಅವಳು ಗಟ್ಟಿಯಾಗಿ ನಿಂತು ಹೋಗ್ತಾಳೆ. ಅಷ್ಟರಲ್ಲಿ ಬಾಗಿಲು ತಟ್ಟದೆ ತೆರೆಯುತ್ತದೆ. ರೆಲ್ ಒಳಗೆ ನುಗ್ಗಿ ಅವಳನ್ನು ಹೆದರಿಸ್ತಾನೆ. ಆಗ ಅವಳು ತಪ್ಪಾಗಿ ಕೊನೆಯ ಡ್ರಾಫ್ಟ್ ಮೆಸೇಜ್ ಕಳಿಸಿದ್ದಾಳೆ ಅನ್ನೋದು ಗೊತ್ತಾಗ್ತದೆ. ಅವಳು ಗಾಬರಿಯಾಗ್ತಾಳೆ. ರೆಲ್ ಚಿಲ್ ಆಗು ಅಂತ ಹೇಳಿ ಎಲ್ಲಿಗೆ ಉತ್ತರ ಕಳಿಸ್ತಾನೆ. ಇನ್ನೊಂದೆಡೆ ಪೂಲ್ ಹತ್ತಿರ ಗ್ರೇಸ್ ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ.
ಆಗ ಸುತ್ತಮುತ್ತ ನಿಧಾನ ಉಸಿರಾಟದ ಶಬ್ದ ಕೇಳಿಸತೊಡಗುತ್ತದೆ. ಮೊದಲು ತನ್ನ ತಮ್ಮನೇ ಇರಬಹುದು ಅಂತ ಗಮನ ಕೊಡಲ್ಲ, ಆದರೆ ಶಬ್ದ ಮುಂದುವರಿಯುತ್ತಲೇ ಇರುತ್ತದೆ. ಆತಂಕಗೊಂಡು ಅವಳು ಪೂಲ್ನಿಂದ ಹೊರಬಂದು ಚೆಕ್ ಮಾಡೋಕೆ ಹೋಗ್ತಾಳೆ. ಹಿಂದೆ ಯಾರೋ ಓಡ್ತಾ ಇರೋ ಶಬ್ದ ಕೇಳಿ ತಿರುಗುತ್ತಾಳೆ. ಆಗ ಒಂದು ಕೈ ಅವಳ ಗಲ್ಲ ಮುಟ್ಟುತ್ತದೆ. ಅವಳು ತಕ್ಷಣ ತಿರುಗಿದಾಗ ಟಿಮ್ಮಿ ನಿಂತಿರ್ತಾನೆ. ಅಮ್ಮ ಕರೀತಿದ್ದಾರೆ ಅಂತ ಶಾಂತವಾಗಿ ಹೇಳ್ತಾನೆ. ಮುಂದಿನ ಬೆಳಗ್ಗೆ ರೆಲ್ ಮತ್ತು ಕ್ರಿಸ್ ಸ್ಕೂಲ್ ಅಸೆಂಬ್ಲಿಗೆ ಬರ್ತಾರೆ. ಎಲ್ಲಿ ನಿಧಾನವಾಗಿ ಮಿಸ್ಟರ್ ಕ್ರೇವನ್ ನಿನ್ನೆ ರಾತ್ರಿ ಸತ್ತರು. ಅವರಿಗೆ ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಇತ್ತು. ನಿನ್ನೆವರೆಗೂ ಬದುಕಿದ್ದರು ಅನ್ನೋದೇ ಡಾಕ್ಟರ್ಗಳಿಗೆ ಆಶ್ಚರ್ಯ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಎಲ್ಲಿಯ ಗಮನ ಕೆಲವು ಸೀಟ್ ಮುಂದೆ ಕುಳಿತಿದ್ದ ಹುಡ್ ಹಾಕಿಕೊಂಡ ವ್ಯಕ್ತಿಯ ಕಡೆ ಹೋಗ್ತದೆ. ಅವನು ಜರ್ಕ್ ಆಗ್ತಿರೋ ತರ ಕಾಣ್ತಾನೆ. ನಿಧಾನವಾಗಿ ಅವನು ತಿರುಗಿ ಎಲ್ಲಿಯ ಹೆಸರು ಹೇಳ್ತಿರುವಂತೆ ಕಾಣಿಸುತ್ತೆ. ಗ್ರೇಸ್ ವಿಸಿಲ್ ಮತ್ತೆ ಕ್ರಿಸ್ಗೆ ಕೊಟ್ಟು ಇದು ನನಗೆ ಬೇಡ ಅಂತ ಹೇಳ್ತಾಳೆ. ಕ್ರಿಸ್ ಇದನ್ನು ಮೇಸನ್ ಕುಟುಂಬಕ್ಕೆ ಹಿಂತಿರುಗಿಸೋಣ ಅಂತ ಸಲಹೆ ಕೊಡ್ತಾಳೆ. ಹೀಗಾಗಿ ಕ್ರಿಸ್ ಮತ್ತು ಎಲ್ಲಿ ಮೇಸನ್ ಮನೆಗೆ ಹೋಗ್ತಾರೆ. ದಾರಿಯಲ್ಲಿ ಎಲ್ಲಿ ಕ್ರಿಸ್ ಟ್ಯಾಟೂಗಳನ್ನು ಗಮನಿಸಿ ನೀನು ಇವನ್ನೆಲ್ಲ ಯಾಕೆ ಮುಚ್ಚಿಡ್ತೀಯಾ ಅಂತ ಕೇಳ್ತಾಳೆ. ಕ್ರಿಸ್ ಪರ್ಸನಲ್ ಅಂತ ತಪ್ಪಿಸಿಕೊಳ್ತಾಳೆ. ಎಲ್ಲಿ ಮೃದುವಾಗಿ ಟ್ಯಾಟೂಗೆ ಏನು ಆಯ್ಕೆ ಮಾಡ್ತೀಯಾ ಅಂತ ಕೇಳ್ತಾಳೆ. ಕ್ರಿಸ್ ನಿಧಾನವಾಗಿ ನೀನು ಪ್ರೀತಿಸೋದನ್ನ ಹುಡುಕು, ನಂತರ ಅದು ಜೀವಮಾನ ಪೂರ್ತಿ ಗಾಯವಾಗಿ ಉಳಿಯಲು ಬಿಡು ಅಂತ ಹೇಳ್ತಾಳೆ. ಕ್ರಿಸ್ ಬಾಗಿಲು ತಡ್ತಾಳೆ. ಅದು ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಇಬ್ಬರೂ ಒಳಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮೇಸನ್ ಅಜ್ಜಿ ಐವಿ ಮೆಟ್ಟಿಲಿನಿಂದ ಇಳಿದು ಬರ್ತಾಳೆ. ಈ ಮನೆಯಲ್ಲೇ ಸಾಯಬೇಕು ಅನ್ಸುತ್ತೆ, ಆದರೆ ಬ್ಯಾಂಕ್ ಇದೀಗ ನನ್ನದು ಅಲ್ಲ ಅಂತ ಹೇಳಿದೆ ಅಂತ ಗುಣುಕ್ತಾಳೆ. ನಂತರ ಅವಳು ವಿಚಿತ್ರ ಮತ್ತು ಅಕಲ್ಟ್ ವಸ್ತುಗಳಿಂದ ತುಂಬಿದ ಕೋಣೆಗೆ ಕರೆದುಕೊಂಡು ಹೋಗ್ತಾಳೆ. ಇವು ಎಲ್ಲಾ ಮರಣದ ನೆನಪಿಗಾಗಿ ಸಂಗ್ರಹಿಸಿದ ವಸ್ತುಗಳು ಅಂತ ಹೇಳ್ತಾಳೆ. ಕ್ರಿಸ್, ಈ ವಿಸಿಲ್ ನಿಮ್ಮದ? ಇದು ಮೇಸನ್ ಲಾಕರ್ನಲ್ಲಿ ಸಿಕ್ಕಿತು ಅಂತ ಕೇಳ್ತಾಳೆ. ಐವಿ ತಲೆಯಾಡಿಸಿ, ನಾನು ವಿಸಿಲ್ ಹುಡುಕಲಿಲ್ಲ, ವಿಸಿಲ್ ನನ್ನನ್ನು ಹುಡುಕಿತು, ನನ್ನ ಮಗಳನ್ನು, ನನ್ನ ಮೊಮ್ಮಗನನ್ನು ಹುಡುಕಿತ್ತು ಅಂತ ಹೇಳ್ತಾಳೆ. ಕ್ರಿಸ್, ಇದು ನಿಜವಾಗಿ ಏನು ಮಾಡ್ತದೆ ಅಂತ ಕೇಳ್ತಾಳೆ. ಐವಿ ಹೇಳ್ತಾಳೆ, ಇದನ್ನು ಇಂಚೊಚ ಅಂತ ಕರೀತಾರೆ, ಅಂದರೆ ಅಳಲು ಅಥವಾ ಕಿರುಚು. ಬಹಳ ವರ್ಷಗಳ ಹಿಂದೆ ದೋಚಲ್ಪಟ್ಟ ಜನಾಂಗದ ಪವಿತ್ರ ವಸ್ತು ಇದು. ಕ್ರಿಸ್, ಇದರ ಮೇಲೆ ಸತ್ತವರನ್ನು ಕರೆಯಿರಿ ಅಂತ ಬರೆದಿದೆ ಅಂತ ಹೇಳ್ತಾಳೆ. ಐವಿ ನಿಧಾನವಾಗಿ ಸರಿಪಡಿಸಿ, ಇಲ್ಲ, ನಿನ್ನ ಸಾವನ್ನು ಕರೆಯಿರಿ ಅಂತ ಹೇಳ್ತಾಳೆ. ಅವಳು ಮುಂದುವರಿಸಿ, ಒಬ್ಬ ಮನುಷ್ಯ ಹುಟ್ಟಿದ ಕ್ಷಣದಿಂದ ಅವನ ಸಾವು ಕೂಡ ಹುಟ್ಟುತ್ತದೆ. ಆ ದಿನದಿಂದ ಅದು ಅವನನ್ನು ಹುಡುಕುತ್ತಿರುತ್ತದೆ. ಯಾರಿಗಾದರೂ 90 ವರ್ಷದಲ್ಲಿ ಸಾಯೋ ವಿಧಿ ಇದ್ದರೆ ಸಾವು 90 ವರ್ಷ ಅವನನ್ನು ಹುಡುಕುತ್ತಿರುತ್ತದೆ. ಆದರೆ ಇಂಚುಚ ಕಿರುಚನ್ನು ಕೇಳಿದ ಕ್ಷಣ ಅದು ಸಾವಿಗೆ ನೇರ ದಾರಿ ತೋರಿಸುತ್ತದೆ. ಆಗ ವಿಧಿಗಿಂತ ಬಹಳ ಬೇಗ ಸಾವು ಬರುತ್ತದೆ ಅಂತ ಹೇಳ್ತಾಳೆ. ಭಯಗೊಂಡ ಕ್ರಿಸ್, ಸಾವು ಹೇಗಿರುತ್ತದೆ ಅಂತ ಕೇಳ್ತಾಳೆ. ನಿನ್ನ ಹಾಗೆ ಅಂತ ಐವಿ ಹೇಳ್ತಾಳೆ. ನೀನು ಕೊನೆಯ ಉಸಿರಿನಲ್ಲಿ ಹೇಗಿರ್ತೀಯೋ ಅದೇ ರೂಪ. ಕ್ರಿಸ್ ನುಂಗಿಕೊಂಡು, ಯಾರಿಗಾದರೂ ಸಾಯೋದು ಬೇಡ ಅಂದ್ರೆ ಅಂತ ಕೇಳ್ತಾಳೆ. ಐವಿ ಶಾಂತವಾಗಿ, ಆಗ ಅವನು ಹುಟ್ಟಬಾರ್ದಿತ್ತು ಅಂತ ಹೇಳ್ತಾಳೆ. ಹೊರಗೆ ಬಂದ ನಂತರ ಎಲ್ಲಿ ಐವಿ ತುಂಬಾ ಔಷಧಿಗಳ ಮೇಲೆ ಇದ್ದಾಳೆ. ಮೇಸನ್ ಸತ್ತ ನಂತರ ಅವಳ ಮನಸ್ಥಿತಿ ಕೂಡ ಬದಲಾಗಿದೆ. ದುಃಖ ಕೆಲವೊಮ್ಮೆ ಜನರನ್ನು ಹೀಗೆ ನಂಬುವಂತೆ ಮಾಡ್ತದೆ ಅಂತ ಹೇಳ್ತಾಳೆ. ಭವಿಷ್ಯದಲ್ಲಿ ಡಾಕ್ಟರ್ ಆಗಬೇಕು ಅನ್ನೋ ಆಸೆಯಿಂದ ಓದುತ್ತಿರುವ ಎಲ್ಲಿ ಅವಳು ಹೇಳಿದ ಮಾತಿಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಅಂತ ಕೂಡ ಸೇರಿಸ್ತಾಳೆ. ಕ್ರಿಸ್ ತಲೆಯಾಡಿಸಿ, ಮಿಸ್ಟರ್ ಕ್ರೇವನ್ ಕೂಡ ಮೇಸನ್ ಹಾಗೆ ವಿಸಿಲ್ ಊದಿರಬಹುದಾ ಅಂತ ಕೇಳ್ತಾಳೆ. ಬಹುಶಃ ಅಂತ ಎಲ್ಲಿ ಹೇಳ್ತಾಳೆ. ಅವರ ಫೈಲ್ಗಳು ನಾನು ಕೆಲಸ ಮಾಡೋ ಆಸ್ಪತ್ರೆಯಲ್ಲಿ ಇರಬಹುದು. ಸ್ವಲ್ಪ ಸಮಯದ ನಂತರ ಇಬ್ಬರೂ ಆಸ್ಪತ್ರೆಯ ಮೆಡಿಕಲ್ ರೆಕಾರ್ಡ್ ರೂಮ್ ಒಳಗೆ ನುಗ್ತಾರೆ. ಎಲ್ಲಿ ನಿಧಾನವಾಗಿ ಒಪ್ಪಿಕೊಳ್ತಾಳೆ, ಮೇಸನ್ ಸಾವು ನನಗೆ ಯಾವತ್ತೂ ಸರಿಯಾಗಿ ಅನ್ನಿಸಲಿಲ್ಲ. ಅವನು ಶವರ್ ಕ್ಯೂಬಿಕಲ್ ಒಳಗೆ ಸುಟ್ಟು ಕರಕಲಾಗಿದ್ದ. ಸ್ಕೂಲ್ ಅದನ್ನ ಗ್ಯಾಸ್ ಲೀಕ್ ಅಂತ ಹೇಳಿತ್ತು, ಆದರೆ ಅವನ ದೇಹ ಅಷ್ಟು ಸುಟ್ಟು ಹೋಗಿತ್ತು. ಡೆಂಟಲ್ ರೆಕಾರ್ಡ್ ಬಳಸಿ ಗುರುತಿಸಬೇಕಾಯ್ತು. ಅಷ್ಟರಲ್ಲಿ ಒಬ್ಬ ಡಾಕ್ಟರ್ ಒಳಗೆ ಬರ್ತಾನೆ. ಇಬ್ಬರೂ ಬೇಗನೆ ಶೆಲ್ಫ್ ಹಿಂದಕ್ಕೆ ಅಡಗ್ತಾರೆ. ಕ್ರಿಸ್ ಮೇಸನ್ನ ಡೆಂಟಲ್ ರೆಕಾರ್ಡ್ ತೆಗೆದು ನೋಡ್ತಾಳೆ. ಅವನು ಸಾಯುವಾಗ ಎಷ್ಟು ವಯಸ್ಸು ಅಂತ ಕೇಳ್ತಾಳೆ. 17 ಅಂತ ಎಲ್ಲಿ ಹೇಳ್ತಾಳೆ. ಕ್ರಿಸ್ ಕೊರೋನರ್ ರಿಪೋರ್ಟ್ ಓಡ್ತಾಳೆ. ಅದರಲ್ಲಿ ಎಲುಬಿನ ದಟ್ಟತೆ ಮತ್ತು ದೇಹದ ರಚನೆ ನೋಡಿ ಆ ದೇಹ ಒಬ್ಬ 40 ವರ್ಷದ ಕೊನೆಯ ಭಾಗದ ವ್ಯಕ್ತಿಯಂತಿತ್ತು ಅಂತ ಬರೆಯಲಾಗಿರುತ್ತದೆ. ಅಷ್ಟರಲ್ಲಿ ಐವಿ ಹೇಳಿದ್ದ ಮಾತು ಅವಳಿಗೆ ನೆನಪಾಗ್ತದೆ. ನೀನು ಕೊನೆಯ ಉಸಿರಿನಲ್ಲಿ ಹೇಗಿರ್ತೀಯೋ ಅದೇ ರೂಪ. ಎಲ್ಲಿ ತಕ್ಷಣ ಎಲ್ಲವನ್ನೂ ಅರ್ಥ ಮಾಡಿಕೊಳ್ತಾಳೆ. ಮೇಸನ್ ನಿಜವಾಗಿ 40 ವರ್ಷದ ಕೊನೆಯ ಭಾಗದಲ್ಲಿ ಸಾಯಬೇಕಾಗಿತ್ತು.
ಆದರೆ ವಿಸಿಲ್ನಿಂದ ಅವನ ಸಾವು ಅವನನ್ನು ಬೇಗ ಹುಡುಕಿತು. ಅದೇ ರೀತಿ ಕ್ರೇವನ್ ಕೂಡ ಮುಂದೆ ಲಂಗ್ ಕ್ಯಾನ್ಸರ್ನಿಂದ ಸಾಯಬೇಕಾಗಿತ್ತು. ಅಪಾಯದ ಗಂಭೀರತೆ ಅರಿತು ಇಬ್ಬರೂ ಬೇಗನೆ ಉಳಿದವರನ್ನು ಎಚ್ಚರಿಸಲು ಹೊರಡ್ತಾರೆ. ಇನ್ನೊಂದೆಡೆ ಹಾರ್ವೆಸ್ಟ್ ಫೆಸ್ಟಿವಲ್ನಲ್ಲಿ ರೆಲ್ ನೋಹ್ ಗ್ರೇಸ್ಗೆ ಏನೋ ಕೊಡುತ್ತಿರುವುದನ್ನು ಗಮನಿಸ್ತಾನೆ. ತಕ್ಷಣ ಮಧ್ಯೆ ಹೋಗಿ ನಿನಗೆ ಆ ಕಸ ಬೇಡ ಅಂತ ಹೇಳ್ತಾನೆ. ಇದು ಕೇವಲ ವೀಡ್ ಅಂತ ಗ್ರೇಸ್ ಸಾಮಾನ್ಯವಾಗಿ ಹೇಳ್ತಾಳೆ. ರೆಲ್ ಅದನ್ನು ಎಸೆದು ತನ್ನ ಜೊತೆ ಬರಲು ಹೇಳ್ತಾನೆ. ನಿನಗಾಗಿ ಟೆಡ್ಡಿ ಬೇರ್ ಗೆಲ್ಲುತ್ತೀನಿ ಅಂತ ಹೇಳ್ತಾನೆ. ಆದರೆ ಗ್ರೇಸ್ ಮೃದುವಾಗಿ ನಗು ಮಾಡಿ, ಒಂದು ದಿನ ನೀನು ನನ್ನಿಗಿಂತ ಒಳ್ಳೆಯ ಹುಡುಗಿಯನ್ನು ಖುಷಿಪಡಿಸ್ತೀಯ ಅಂತ ಹೇಳಿ ನಿರಾಕರಿಸ್ತಾಳೆ. ನಂತರ ಗ್ರೇಸ್ ಡೀನ್ ಹತ್ತಿರ ಹೋಗಿ ಒಂದು ಆಟದ ಪ್ರಸ್ತಾಪ ಮಾಡ್ತಾಳೆ. ನಾನು ಹೇ ಬೇಲ್ ಮೇಜ್ ಒಳಗೆ ಹೋಗ್ತೀನಿ. ನೀನು 2 ನಿಮಿಷ ಕಾಯಬೇಕು. ನಾನು ಮಧ್ಯದ ಗಂಟೆ ಹೊಡೆಯುವ ಮೊದಲು ನನ್ನನ್ನು ಹಿಡಿದರೆ ನೀನು ಗೆದ್ದಂತೆ. ಅಷ್ಟರಲ್ಲಿ ಕ್ರಿಸ್ ಮತ್ತು ಎಲ್ಲಿ ಫೆಸ್ಟಿವಲ್ಗೆ ಬರ್ತಾರೆ. ಕ್ರಿಸ್ ರೆಲ್ಗೆ ಕರೆ ಮಾಡ್ತಾಳೆ, ಆದರೆ ಅವನು ಫೋನ್ ಎತ್ತೋದಿಲ್ಲ. ಅವರು ಅವನನ್ನು ಹುಡುಕುವ ಮುಂಚೆ ನೋಹ್ ಮತ್ತೆ ಕಾಣಿಸಿಕೊಂಡು ಡ್ರಗ್ಸ್ ಮಾರಲು ಪ್ರಯತ್ನಿಸ್ತಾನೆ. ಕ್ರಿಸ್ ಅವನನ್ನು ಗಟ್ಟಿಯಾಗಿ ನೋಡ್ತಾಳೆ. ನೋಹ್ ತಕ್ಷಣ ಚಾಕು ತೆಗೆದು, ನಾನು ಯಾರಿಗೂ ಹಾನಿ ಮಾಡೋಕೆ ಬಂದಿಲ್ಲ ಅಂತ ಹೇಳ್ತಾನೆ. ಕ್ರಿಸ್ ಅವನ ಕೈಯಿಂದ ಚಾಕು ಕಿತ್ತುಕೊಂಡು, ನಿನ್ನ ಡ್ರಗ್ಸ್ ನಿಂದ ಸತ್ತ ಹುಡುಗ ಬಗ್ಗೆ ಹೇಳು ಅಂತ ಕೇಳ್ತಾಳೆ. ನೋಹ್ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕ್ಷಣದಲ್ಲೇ ಕ್ರಿಸ್ ಅವನ ಮೂಗಿನ ಮೇಲೆ ಕಟ್ ಮಾಡ್ತಾಳೆ. ಇನ್ನೊಂದೆಡೆ ಮೇಜ್ ಒಳಗೆ ಗ್ರೇಸ್ ಓಡ್ತಾ ನಗ್ತಾ ಇರ್ತಾಳೆ. ಸುತ್ತಮುತ್ತ ಭಯ ಹುಟ್ಟಿಸುವ ಆಕೃತಿಗಳು ಜಿಗಿದು ಜನರನ್ನು ಹೆದರಿಸುತ್ತಿರುತ್ತವೆ. 2 ನಿಮಿಷಗಳ ನಂತರ ಡೀನ್ ಮತ್ತು ಅವನ ಸ್ನೇಹಿತ ಒಳಗೆ ಬರ್ತಾರೆ. ಮೇಜ್ ಒಳಗೆ ಇನ್ನೂ ಆಳಕ್ಕೆ ಹೋದಾಗ ಯಾರೋ ತನ್ನ ಹೆಸರನ್ನು ಕರೆಯುತ್ತಿರೋದು ಗ್ರೇಸ್ಗೆ ಕೇಳಿಸ್ತದೆ. ಮೊದಲು ಅದು ಡೀನ್ ಎಂದುಕೊಳ್ಳುತ್ತಾಳೆ. ಆದರೆ ತಿರುವು ತಗೊಂಡ ಕ್ಷಣ ಅವಳು ನಿಂತು ಹೋಗ್ತಾಳೆ. ಮುಂದೆ ಒಬ್ಬ ವೃದ್ಧೆ ನಿಂತು ಅವಳನ್ನೇ ನೋಡ್ತಾ ಇರ್ತಾಳೆ. ಆ ವೃದ್ಧೆ ನಿಧಾನವಾಗಿ ಮತ್ತೆ ಅವಳ ಹೆಸರನ್ನು ಕರೆಯುತ್ತಾಳೆ. ಗ್ರೇಸ್ ಭಯದಿಂದ ಓಡ್ತಾಳೆ. ಹೊರಗೆ ಕ್ರಿಸ್ ರೆಲ್ನು ಕಂಡು ಇನ್ನೊಬ್ಬರು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಬಹುಶಃ ಮೇಜ್ನಲ್ಲಿ ಅಂತ ರೆಲ್ ಹೇಳ್ತಾನೆ. ಟೆಡ್ಡಿ ಬೇರ್ ಗೆದ್ದ ನಂತರ ರೆಲ್ ಕೂಡ ಅವರ ಜೊತೆ ಮೇಜ್ ಒಳಗೆ ಹೋಗ್ತಾನೆ. ಇನ್ನೊಂದೆಡೆ ಗ್ರೇಸ್ ಡೀನ್ಗೆ ಕರೆ ಮಾಡಿ, ಒಬ್ಬ ಭಯಾನಕ ವೃದ್ಧೆ ನನ್ನ ಹಿಂದೆ ಬರ್ತಾ ಇದ್ದಾಳೆ ಅಂತ ಭಯದಿಂದ ಹೇಳ್ತಾಳೆ. ಡೀನ್ ನಗ್ತಾ ಅದು ಆಟದ ಭಾಗ ಇರಬೇಕು ಅಂತ ಹೇಳ್ತಾನೆ. ಆದರೆ ಗ್ರೇಸ್ ಭಯ ಇನ್ನಷ್ಟು ಹೆಚ್ಚಾಗ್ತದೆ. ಅವಳ ಫೋನ್ ಕೆಳಗೆ ಬೀಳ್ತದೆ. ಅವಳು ಕಿರುಚುತ್ತಾಳೆ. ಭಯದಿಂದ ಹತ್ತಿರದಲ್ಲಿದ್ದ ಒಂದು ಗದ್ದಲಿ ಹಿಡಿದು ಆ ವೃದ್ಧೆಯ ತಲೆಗೆ ಬಲವಾಗಿ ಹೊಡಿತಾಳೆ. ಆ ಹೊಡೆತದಿಂದ ವೃದ್ಧೆ ಬದಿಗೆ ಬೀಳ್ತಾಳೆ. ಆದ್ರೆ ಗ್ರೇಸ್ ಕೂಡ ಜಾರಿ ಬಿದ್ದು ತಲೆಗೆ ಪೆಟ್ಟಾಗುತ್ತೆ. ನೋವಿನಿಂದ ಎದ್ದು ತನ್ನ ತಲೆಯನ್ನು ಮುಟ್ಟಿದಾಗ ಕೈಗೆ ರಕ್ತ ಬರ್ತದೆ. ಅದೇ ರೀತಿ ಆ ವೃದ್ಧೆಯ ತಲೆಯಲ್ಲೂ ರಕ್ತ ಹರಿಯುತ್ತಿರುತ್ತದೆ. ಕೆಲವೇ ಕ್ಷಣಗಳಲ್ಲಿ ಆ ವೃದ್ಧೆ ಮತ್ತೆ ಎದ್ದು ನಿಂತುಕೊಳ್ತಾಳೆ. ಗ್ರೇಸ್ ಮತ್ತೆ ಓಡ್ತಾಳೆ. ಮೇಜ್ನ ಇನ್ನೊಂದು ಕಡೆ ಡೀನ್ ಅವಳ ಹೆಸರನ್ನು ಕೂಗ್ತಾ ಇರ್ತಾನೆ. ಆದರೆ ಪ್ರತಿಕ್ರಿಯೆ ಇಲ್ಲ. ಗ್ರೇಸ್ ಪ್ರಾಣ ಭಯದಿಂದ ಓಡ್ತಾ ಡೀನ್ ಅಂತ ಕಿರುಚುತ್ತಾಳೆ. ಅವಳು ಹೇ ಬೇಲ್ ನಡುವೆ ಸಣ್ಣ ದಾರಿ ಕಂಡು ಒಳಗೆ ನುಗ್ತಾಳೆ. ಹಿಂದಿರುಗಿ ನೋಡಿದಾಗ ಆ ವೃದ್ಧೆ ಅವಳ ಹತ್ತಿರವೇ ನಿಂತಿರ್ತಾಳೆ. ಆ ಆಕೃತಿ ಅವಳನ್ನು ಹಿಡಿಯಲು ಜಿಗಿಯುತ್ತದೆ. ಆದರೆ ಗ್ರೇಸ್ ಹೇಗೋ ತಪ್ಪಿಸಿಕೊಂಡು ಮುಂದೆ ಓಡ್ತಾಳೆ. ಕೊನೆಗೆ ಆ ಮೇಜ್ ಮಧ್ಯದಲ್ಲಿದ್ದ ಒಂದು ದೊಡ್ಡ ಗಂಟೆ ಅವಳ ಕಣ್ಣಿಗೆ ಬೀಳ್ತದೆ. ತನ್ನ ಮೈಯಲ್ಲಿದ್ದ ಇಡೀ ಶಕ್ತಿಯನ್ನೆಲ್ಲ ಹಾಕಿ ಅವಳು ಆ ಗಂಟೆಯನ್ನ ಜೋರಾಗಿ ಬಾರಿಸ್ತಾಳೆ. ಆ ಗಂಟೆಯ ಭೀಕರ ಶಬ್ದ ಇಡೀ ಮೇಜ್ ತುಂಬಾ ಪ್ರತಿಧ್ವನಿಸುತ್ತದೆ. ಆ ಶಬ್ದ ಕೇಳಿ ಡೀನ್, ಹಾಯ್ ಕ್ರಿಸ್, ಎಲ್ಲಿ ಮತ್ತೆ ರೆಲ್ ಎಲ್ಲರೂ ಆ ಕಡೆನೆ ಓಡಿ ಬರ್ತಾರೆ. ಸ್ವಲ್ಪ ಸಮಯ ಆದ ಮೇಲೆ ಡೀನ್ ಹೇಳ್ತಾನೆ, ಆ ಮುದುಕಿ ಗ್ರೇಸ್ ಆಗಿರೋಕೆ ಸಾಧ್ಯನೇ ಇಲ್ಲ ಮಾರಾಯರೆ ಅಂತ. ಆದ್ರೆ ಕ್ರಿಸ್ ಅವನ ಕಣ್ಣಿಗೆ ಕಣ್ಣು ಇಟ್ಟು ನೇರವಾಗಿ ಹೇಳ್ತಾಳೆ, ಅಲ್ಲಿ ಕೇಳು ಡೀನ್, ಆ ಮುದುಕಿ ಗ್ರೇಸ್ ತಾನೆ. ಅವಳು ತನ್ನ ವೃದ್ಧಾಪ್ಯದಲ್ಲಿ ಸಾಯಬೇಕಾಗಿತ್ತು ಅಂತ. ಅದಕ್ಕೆ ಡೀನ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಅವಳಿಗೆ ಇನ್ನು ಬರೇ 18 ವರ್ಷ ಮಾತ್ರ ಮಾರಾಯರೆ ಅಂತ ಗಟ್ಟಿಯಾಗಿ ಹೇಳ್ತಾನೆ. ಆಗ ಎಲ್ಲಿ ತುಂಬಾ ಶಾಂತವಾಗಿ ಹೇಳ್ತಾಳೆ, ಗ್ರೇಸ್ ಆ ದಿನ ವಿಸಿಲ್ ಊದಿದಾಗ ನಾವೆಲ್ಲರೂ ಅಲ್ಲೇ ಇದ್ವಿ ಅಲ್ವಾ, ಅದು ನಿಜವಾಗಿ ನಮ್ಮ ಸಾವನ್ನೇ ಕರಕೊಂಡು ಬಂದಿದ್ದು ಅಂತ. ಕ್ರಿಸ್ ನಿಧಾನವಾಗಿ ಹೇಳ್ತಾಳೆ, ನಾನು ಅದನ್ನ ಒಳಗೊಳಗೆ ಅನುಭವಿಸುತ್ತಾ ಇದ್ದೀನಿ. ಅದು ನನ್ನನ್ನೇ ನೋಡ್ತಾ ಇದೆ, ನಾನು ಕೂಡ ಅದನ್ನ ಕಣ್ಣಾರೆ ನೋಡಿದ್ದೀನಿ ಅಂತಾಳೆ. ಆದ್ರೆ ಡೀನ್ ಇದನ್ನೆಲ್ಲ ನಗಾಡ್ತಾ ತಳ್ಳಿ ಹಾಕ್ತಾನೆ. ನಾನು ಇದನ್ನ ನಂಬೋದೇ ಇಲ್ಲ ಅಂತಾನೆ. ನಾನು ಮನೆಗೆ ಹೋಗ್ತೀನಿ, ಗ್ರೇಸ್ ಖಂಡಿತ ನನಗೆ ಫೋನ್ ಮಾಡ್ತಾಳೆ ಅಂತ ಹೇಳ್ತಾನೆ. ಆಮೇಲೆ ಕ್ರಿಸ್ ಕಡೆ ತಿರುಗಿ, ನೀನು ಯಾವತ್ತೂ ಈ ಪಟ್ಟಣಕ್ಕೆ ಕಾಲಿಟ್ಟೆಯೋ ಅಂದಿನಿಂದಲೇ ಈ ತರಹದ ಎಲ್ಲಾ ವಿಚಿತ್ರ ಘಟನೆಗಳು ಶುರುವಾಗಿದ್ದು ಅಂತ ಅವಳ ಮೇಲೆಯೇ ಆರೋಪ ಮಾಡ್ತಾನೆ. ಇದನ್ನ ಕೇಳಿ ರೆಲ್ ತಕ್ಷಣ ಮಧ್ಯೆ ಬಂದು, ಲೇಡೀನ್, ಗ್ರೇಸ್ಗೆ ಆ ವಿಸಿಲ್ ಊದೋಕೆ ಡೇರ್ ಕೊಟ್ಟಿದ್ದು ನೀನೇ ತಾನೆ ಅಂತ ಕೇಳ್ತಾನೆ. ಅವಳ ಸಾವಿಗೆ ಬೇರೆ ಯಾರೂ ಅಲ್ಲ, ನೀನೇ ನೇರ ಕಾರಣ. ಡೀನ್ ಕೋಪ ತಡೆಯಲಾರದೆ ರೆಲ್ನನ್ನು ಜೋರಾಗಿ ನೆಲಕ್ಕೆ ತಳ್ಳಿಬಿಡ್ತಾನೆ.
ನಿನ್ನಂತವನಿಗೆ ಗ್ರೇಸ್ ತರಹದ ಹುಡುಗಿ ಯಾವತ್ತೂ ಸಿಗೋಕೆ ಸಾಧ್ಯನೇ ಇಲ್ಲ ಅಂತ ತುಂಬಾ ಕಠೋರವಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ರಾತ್ರಿ ಡೀನ್ ತನ್ನ ರೂಮ್ ಒಳಗೆ ಬಂದು ಬಾಗಿಲನ್ನು ಗಟ್ಟಿಯಾಗಿ ಲಾಕ್ ಮಾಡಿಕೊಂಡು ಕೂತಿರ್ತಾನೆ. ಅಷ್ಟರಲ್ಲಿ ಅವನ ಕಣ್ಣಿಗೆ ಕೋಣೆಯ ಒಂದು ಮೂಲೆಯಲ್ಲಿ ರಕ್ತದಿಂದ ಮಸುಕಾಗಿರೋ ಒಂದು ಆಕೃತಿ ಕಾಣಿಸ್ತದೆ. ಸಿಕ್ಕಾಪಟ್ಟೆ ಹೆದರಿ ಹೋದ ಅವನು ತಕ್ಷಣ ಲೈಟ್ ಆನ್ ಮಾಡ್ತಾನೆ. ಆದ್ರೆ ಆ ಆಕೃತಿ ಅಲ್ಲಿಂದ ಮಾಯವಾಗಿರುತ್ತದೆ. ಅಷ್ಟರಲ್ಲಿ ಅವನ ಅಪ್ಪ ಬಂದು ಬಾಗಿಲು ತಟ್ಟುತ್ತಾರೆ. ಡೀನ್ ಒಳಗಿನಿಂದ ಏನಿಲ್ಲಪ್ಪ, ಒಂದು ಕೆಟ್ಟ ಕನಸು ಬಿತ್ತು ಅಷ್ಟೇ ಅಂತ ಹೇಳ್ತಾನೆ. ಆದ್ರೆ ಅವನ ಅಪ್ಪ ಅದನ್ನ ನಂಬೋದೇ ಇಲ್ಲ. ನೋಡು ಮಗನೇ, ಮತ್ತೆ ಕುಡಿದು ಬಿಟ್ಟು ಡ್ರೈವ್ ಮಾಡೋಕೆ ಹೋಗ್ಬೇಡ, ಅದೇ ನಿನ್ನ ಸಾವಿಗೆ ಕಾರಣ ಆಗಬಹುದು, ಜಾಗ್ರತೆ ಅಂತ ಎಚ್ಚರಿಕೆ ಕೊಡ್ತಾರೆ. ಇನ್ನೊಂದೆಡೆ ರೆಲ್ ಮನೆಯಲ್ಲಿ ಇದ್ದ ಕ್ರಿಸ್, ರೆಲ್ ಹೇಗಿದ್ದಾನೆ ಮಾರಾಯ್ತಿ ಅಂತ ಎಲ್ಲಿಗೆ ಕೇಳ್ತಾಳೆ. ಎಲ್ಲಿ ನಿಧಾನವಾಗಿ ಹೇಳ್ತಾಳೆ, ಗ್ರೇಸ್ ಅಂದ್ರೆ ಅವನಿಗೆ ಬಾಲ್ಯದ ಕ್ರಶ್ ಇತ್ತು, ಅವಳ ಸಾವಿನಿಂದ ಅವನು ಒಳಗೊಳಗೆ ತುಂಬಾ ಮುರಿದು ಹೋಗಿದ್ದಾನೆ ಅಂತಾಳೆ. ಸ್ವಲ್ಪ ಹೊತ್ತು ಅಲ್ಲಿ ಇಡೀ ವಾತಾವರಣ ಮೌನವಾಗಿ ಬಿಡ್ತದೆ. ನಂತರ ಕ್ರಿಸ್ ತನ್ನ ಜೀವನದ ಅತ್ಯಂತ ದೊಡ್ಡ ರಹಸ್ಯವನ್ನು ಬಿಚ್ಚಿಡ್ತಾಳೆ. 1 ವರ್ಷದ ಮುಂಚೆ ನಾನು ಓವರ್ ಡೋಸ್ ಮಾಡಿಕೊಂಡಿದ್ದೆ. ನನ್ನ ಅಪ್ಪ ನನ್ನನ್ನು ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ನೋಡಿ ಆಸ್ಪತ್ರೆಗೆ ಕರಕೊಂಡು ಹೋಗ್ತಾ ಇದ್ರು. ದಾರಿಯಲ್ಲಿ ಒಂದು ದೊಡ್ಡ ಟ್ರಕ್ ಬಂದು ನಮ್ಮ ಕಾರಿಗೆ ಜೋರಾಗಿ ಡಿಕ್ಕಿ ಹೊಡೀತು. ಆ ಅಪಘಾತದಲ್ಲಿ ನನ್ನ ಅಪ್ಪ ಸತ್ತು ಹೋದ್ರು, ನಾನು ಮಾತ್ರ ಬದುಕಿಕೊಂಡೆ. ಎಲ್ಲಿ ತುಂಬಾ ಬೇಸರದಿಂದ ಸಾರಿ ಮಾರಾಯ್ತಿ ಅಂತಾಳೆ. ಕ್ರಿಸ್ ತನ್ನ ಕಣ್ಣೀರನ್ನು ತಡೆದು ಹೇಳ್ತಾಳೆ, ನಾನು ಇವತ್ತಿಗೂ ನನ್ನ ಅಪ್ಪನ ಮ್ಯೂಸಿಕ್ ಕೇಳುತ್ತಾ ಇರ್ತೀನಿ. ಹಾಗೆ ಮಾಡಿದ್ರೆ ಅವರು ನನ್ನ ಪಕ್ಕದಲ್ಲೇ ಇದ್ದಾರೆ ಅಂತ ಅನಿಸ್ತದೆ ಅಂತಾಳೆ. ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ, ಕೆಲವೊಮ್ಮೆ ಅನಿಸ್ತದೆ ಮರೈರೆ, ಅವರ ಬದಲು ನಾನೇ ಸತ್ತು ಹೋಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ತನ್ನ ಮನಸ್ಸಿನ ಮಾತನ್ನು ಒಪ್ಪಿಕೊಳ್ತಾಳೆ. ಎಲ್ಲಿ ನಿಧಾನವಾಗಿ ಅವಳ ಹತ್ತಿರ ಬಂದು ಅವಳಿಗೆ ಮುತ್ತಿಡ್ತಾಳೆ. ಕ್ರಿಸ್ ಒಂದು ಕ್ಷಣ ಆಶ್ಚರ್ಯಪಟ್ಟು ಹಿಂದೆ ಸರಿದು ನಗ್ತಾ ಹೇಳ್ತಾಳೆ, ನೋಡು, ನಾನು ನಿನ್ನಷ್ಟು ಸ್ಮಾರ್ಟ್ ಕೂಡ ಅಲ್ಲ, ನಿನ್ನ ಹಾಗೆ ಲೈಫ್ನಲ್ಲಿ ಸೆಟಲ್ ಕೂಡ ಆಗಿಲ್ಲ ಅಂತಾಳೆ. ಎಲ್ಲಿ ಅದಕ್ಕೆ ಮೃದುವಾಗಿ ನಕ್ಕು, ಆದ್ರೆ ನೀನು ಕ್ರೈಸಾಂಥಿಮಮ್ ಅಂತಾಳೆ. ಈ ಬಾರಿ ಕ್ರಿಸ್ ತಾನೇ ಮುಂದೆ ಬಂದು ಎಲ್ಲಿಗೆ ಪ್ರೀತಿಯಿಂದ ಮುತ್ತಿಡ್ತಾಳೆ. ಅದೇ ಸಮಯದಲ್ಲಿ ನೋಡಿ ಮರೈರೆ, ಆ ಕಡೆ ಮನೆಯ ಟೆರೆಸ್ ಮೇಲೆ ನಿಂತಿದ್ದ ರೆಲ್ಗೆ ಒಂದು ಅತ್ಯಂತ ಭೀಕರವಾದ ದೃಶ್ಯ ಕಣ್ಣಿಗೆ ಕಾಣಿಸ್ತದೆ. ಒಂದು ಸ್ಟೀಲ್ ಫ್ಯಾಕ್ಟರಿಯ ದೊಡ್ಡ ದೊಡ್ಡ ಯಂತ್ರಗಳ ನಡುವೆ ಸಿಲುಕಿ ತನ್ನದೇ ಸ್ವಂತ ದೇಹ ನಜ್ಜುಗುಜ್ಜಾಗಿ ರಕ್ತಸಿಕ್ತವಾಗುತ್ತಿರುವುದನ್ನು ಅವನು ಕಣ್ಣಾರೆ ನೋಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಇವರು 3 ಜನ ಮತ್ತೆ ಐವಿಯನ್ನು ಭೇಟಿ ಮಾಡೋಕೆ ಹೋಗ್ತಾರೆ. ಆದ್ರೆ ಈಗ ಐವಿ ಆಸ್ಪತ್ರೆಯ ಮರಣಶಯ್ಯೆಯಲ್ಲಿ ಮಲಗಿರ್ತಾಳೆ. ಕ್ರಿಸ್ ಕೇಳ್ತಾಳೆ, ಆ ವಿಸಿಲ್ ಈಗಾಗಲೇ ನಮ್ಮ ಕಣ್ಣ ಮುಂದೆಯೇ ನಮ್ಮ ಒಬ್ಬ ಸ್ನೇಹಿತನನ್ನು ಬಲಿ ತಗೊಂಡಿದೆ, ಇದಕ್ಕೆ ಇನ್ನು ಏನು ಬೇಕು ಮಾರಾಯ್ರೆ ಅಂತ. ಐವಿ ತುಂಬಾ ದುರ್ಬಲ ಧ್ವನಿಯಲ್ಲಿ ಹೇಳ್ತಾಳೆ, ಹಳೆಯ ಕಾಲದ ನಾಗರಿಕತೆಗಳಲ್ಲಿ ಸಾವಿನ ದೇವರನ್ನು ಶಾಂತಗೊಳಿಸೋಕೆ ಮನುಷ್ಯರ ಆತ್ಮಗಳನ್ನು ಬಲಿ ಕೊಡ್ತಾ ಇದ್ರು. ಈ ಇಂಚೋಚಾ ಕೂಡ ಸಾವಿರಾರು ವರ್ಷಗಳಿಂದ ಹೀಗೇನೆ ಆತ್ಮಗಳನ್ನು ಸಂಗ್ರಹ ಮಾಡ್ತಾ ಇದೆ. ಎಲ್ಲಿ ತಕ್ಷಣ ಇದನ್ನು ನಿಲ್ಲಿಸೋದು ಹೇಗೆ ಹೇಳಿ ಅಂತ ಕೇಳ್ತಾಳೆ. ಐವಿ ನಿಧಾನವಾಗಿ ತಲೆ ಆಡಿಸಿ, ಸಾವನ್ನು ಯಾರ ಕೈಯಿಂದಲೂ ನಿಲ್ಲಿಸೋಕೆ ಆಗೋದಿಲ್ಲ ಮಾರಾಯ್ರೆ, ಒಮ್ಮೆ ಅದು ನಿಮ್ಮನ್ನು ಕರೆದ ಮೇಲೆ ಅದು ಎಂದಿಗೂ ನಿಮ್ಮನ್ನು ಬಿಡೋದೇ ಇಲ್ಲ ಅಂತಾಳೆ. ಆದ್ರೆ ಆಮೇಲೆ ಅವಳು ಒಂದು ಉಪಾಯ ಹೇಳ್ತಾಳೆ, ಸಾವು ನಿಮ್ಮ ತೀರ ಹತ್ತಿರ ಬಂದಾಗ ನಿಮ್ಮದೇ ರಕ್ತವನ್ನು ಬೇರೆಯವರ ಮೇಲೆ ಗುರುತು ಮಾಡಬೇಕು. ಅವಾಗ ಇಂಚೊಚಾಗೆ ಹೊಸದೊಂದು ಬಲಿ ಸಿಕ್ಕ ಹಾಗೆ ಆಗ್ತದೆ, ನೀವು ಬಚಾವ್ ಆಗ್ತೀರಿ. ಅಷ್ಟರಲ್ಲಿ ಕ್ರಿಸ್ಗೆ ಭವಿಷ್ಯದಲ್ಲಿ ತನಗೆ ಬರುವ ತನ್ನದೇ ಸಾವಿನ ರೂಪ ಕಣ್ಣಿಗೆ ಕಾಣಿಸ್ತದೆ. ಐವಿ ತನ್ನ ಕೊನೆಯ ಉಸಿರಿನಲ್ಲಿ, ನೆನಪಿಡಿ, ಸಾವು ಅನ್ನೋದು ನಮ್ಮ ಆಯ್ಕೆ ಅಲ್ಲ, ಆದ್ರೆ ಬದುಕುವುದು ಮಾತ್ರ ನಮ್ಮ ಆಯ್ಕೆ ಅಂತ ಹೇಳಿ ಅಲ್ಲಿಗೆ ಪ್ರಾಣ ಬಿಡ್ತಾಳೆ. ರೆಲ್ ಅಲ್ಲಿಂದ ಬಂದ ಮೇಲೆ ಆ ಬಲಿ ಕೊಡುವ ವಿಚಾರದ ಬಗ್ಗೆನೇ ಗಂಭೀರವಾಗಿ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಕ್ರಿಸ್ ಮತ್ತೆ ಎಲ್ಲಿ ಇಬ್ಬರು ಆ ಕಲ್ಪನೆಯನ್ನು ತಕ್ಷಣವೇ ನಿರಾಕರಿಸ್ತಾರೆ. ಕ್ರಿಸ್ ಹೇಳ್ತಾಳೆ, ನಾನು ನನ್ನ ಸಾವನ್ನು ಕಣ್ಣಾರೆ ನೋಡಿದೆ, ಅದು ಭವಿಷ್ಯದಲ್ಲಿ ಅತಿಯಾದ ಡ್ರಗ್ ಓವರ್ ಡೋಸ್ನಿಂದ ಸಾಯುವ ನನ್ನದೇ ರೂಪ. ಸಿಕ್ಕಾಪಟ್ಟೆ ಆತಂಕಗೊಂಡ ರೆಲ್ ಆ ಬಲಿಯ ಉಪಾಯವನ್ನು ಒಪ್ಪಿಕೊಳ್ಳಿ ಅಂತ ಇಬ್ಬರನ್ನು ಮನವೊಲಿಸಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಅವರಿಬ್ಬರು ಖಡಾಖಂಡಿತವಾಗಿ ನಿರಾಕರಿಸಿದಾಗ ಅವನು ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಅತ್ತ ಮತ್ತೊಂದೆಡೆ ಡೀನ್ ತನ್ನ ಮನೆಯಲ್ಲಿ ಟಿವಿ ಆನ್ ಮಾಡಿ ಪೆಲ್ಲಿಂಗ್ಟನ್ ಹಾರ್ವೆಸ್ಟ್ ಫೆಸ್ಟಿವಲ್ ದುರಂತದ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇರ್ತಾನೆ. ಅದರಲ್ಲಿ ಇನ್ನೂ ಗುರುತು ಪತ್ತೆಯಾಗದ ಒಬ್ಬ ವೃದ್ಧೆಯ ಶವ ಪತ್ತೆಯಾಗಿದೆ ಅಂತ ವರದಿ ಮಾಡ್ತಾ ಇರ್ತಾರೆ. ಅವನು ಬೇಸರದಿಂದ ಟಿವಿ ಆಫ್ ಮಾಡ್ತಾನೆ. ಅಷ್ಟರಲ್ಲಿ ಅವನ ರೂಮ್ ಬಾಗಿಲು ತಾನಾಗಿಯೇ ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಮತ್ತೆ ಅದೇ ರಕ್ತದಿಂದ ಮಸುಕಾಗಿರೋ ಭೀಕರ ಆಕೃತಿ ಅವನ ಮುಂದೆ ಬಂದು ನಿಲ್ತದೆ. ಹೊರಗಿನಿಂದ ಅವನ ಅಪ್ಪ ಬಂದು, ಮಗನೇ, ನೀನು ಆರಾಮಾಗಿ ಇದ್ದೀಯಾ ಅಂತ ಕೇಳ್ತಾರೆ. ಆದ್ರೆ ಡೀನ್ ಹೆದರಿಕೆಯಿಂದ ಯಾವುದೇ ಉತ್ತರ ಕೊಡೋದೇ ಇಲ್ಲ.
ಭಯದಿಂದ ಅವನು ಬಾಗಿಲು ಮುಂದೆ ಇದ್ದ ಎಲ್ಲಾ ದೊಡ್ಡ ವಸ್ತುಗಳನ್ನು ತಂದು ಇಟ್ಟು ಬಾಗಿಲನ್ನು ಬ್ಲಾಕ್ ಮಾಡ್ತಾನೆ. ಅವನ ತಂದೆ ತಾಯಿ ಏನೋ ಆಪತ್ತು ಅಂತ ಗೊತ್ತಾಗಿ ಹೊರಗಿನಿಂದ ಬಾಗಿಲು ಒಡೆದು ಒಳಗೆ ಬರೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಒಳಗಿದ್ದ ಆಕೃತಿ ಡೀನ್ನನ್ನು ಮುಟ್ಟುತ್ತದೆ. ಮರುಕ್ಷಣವೇ ಅವನ ಇಡೀ ದೇಹ ಅತ್ಯಂತ ಭೀಕರವಾಗಿ ಮಡಚಿಕೊಳ್ಳೋಕೆ ಶುರುವಾಗ್ತದೆ. ಯಾವುದೋ ಅತಿ ವೇಗದ ಕಾರ್ ಅಪಘಾತದಲ್ಲಿ ಸಿಲುಕಿಕೊಂಡರೆ ಹೇಗೆ ಮೂಳೆಗಳು ಮುರಿದು ನಜ್ಜುಗುಜ್ಜಾಗ್ತವೋ ಹಾಗೆ ಅವನ ಎಲುಬುಗಳು ಮುರಿದು ತಿರುಗಿಕೊಳ್ಳುತ್ತವೆ. ಕೊನೆಗೆ ಬಾಗಿಲು ಒಡೆದು ಒಳಗೆ ಬಂದ ಅವನ ತಂದೆ ತಾಯಿ ಆ ಭೀಕರ ದೃಶ್ಯವನ್ನು ನೋಡಿ ತಡೆಯಲಾರದೆ ಜೋರಾಗಿ ಕಿರುಚುತ್ತಾರೆ. ಸ್ವಲ್ಪ ಸಮಯದ ನಂತರ ಕ್ರಿಸ್ ಮತ್ತು ಎಲ್ಲಿ ರೆಲ್ ಮನೆಗೆ ಬರ್ತಾರೆ. ಆದ್ರೆ ಅವನು ಅಲ್ಲಿ ಇರೋದೇ ಇಲ್ಲ. ಹಾಗಾಗಿ ಅವರಿಬ್ಬರೂ ಅವನು ಕೆಲಸ ಮಾಡುವ ಸ್ಟೀಲ್ ಮಿಲ್ ಫ್ಯಾಕ್ಟರಿಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ಅದೇ ಸಮಯದಲ್ಲಿ ರೆಲ್ ಒಂದು ದೊಡ್ಡ ಗನ್ ಹಿಡ್ಕೊಂಡು ನೇರವಾಗಿ ಚರ್ಚ್ ಒಳಗೆ ನುಗ್ತಾನೆ. ಅಲ್ಲಿರೋ ನೋಹ್ನನ್ನು ನೋಡಿ ನೋಹ್ ಸುಮ್ಮನೆ ನನ್ನ ಜೊತೆ ಬಾ ಅಂತ ಗಟ್ಟಿಯಾಗಿ ಗದರಿಸ್ತಾನೆ. ಅಷ್ಟರಲ್ಲಿ ಚರ್ಚ್ನ ದೊಡ್ಡ ಗಂಟೆ ಜೋರಾಗಿ ಮುಳುಗುತ್ತದೆ. ಕ್ಷಣಕಾಲ ರೆಲ್ ಗಮನ ಆ ಕಡೆ ತಿರುಗುತ್ತದೆ. ಅದೇ ಸರಿಯಾದ ಅವಕಾಶ ಅಂತ ನೋಹ್ ತಕ್ಷಣ ಜಿಗಿದು ರೆಲ್ ಕೈಯಲ್ಲಿದ್ದ ಗನ್ ಕಸಿದುಕೊಂಡು ಟ್ರಿಗರ್ ಒತ್ತಿಬಿಡ್ತಾನೆ. ಆದ್ರೆ ಅದೃಷ್ಟವಶಾತ್ ಆ ಗನ್ ಮ್ಯಾಗಜಿನ್ ಖಾಲಿಯಾಗಿರ್ತದೆ. ರೆಲ್ ತಕ್ಷಣ ಅವನಿಗೆ ಜೋರಾಗಿ ಹೊಡೆದು ಅಲ್ಲಿಗೆ ಪ್ರಜ್ಞೆ ತಪ್ಪಿಸಿ ಬೀಳಿಸ್ತಾನೆ. ಅಲ್ಲಿಂದ ಅವನನ್ನು ಸ್ಟೀಲ್ ಮಿಲ್ ಒಳಗೆ ಕರಕೊಂಡು ಬಂದು ಒಂದು ಕುರ್ಚಿಗೆ ಗಟ್ಟಿಯಾಗಿ ಕಟ್ಟಿ ಹಾಕ್ತಾನೆ. ರೆಲ್ ಹೇಳ್ತಾನೆ, ನೀನು ಸಾಯೋದು ಇಲ್ಲೇ ಮಾರಾಯ, ಹಾಗಾಗಿ ನೀನು ಇಲ್ಲೇ ಸಾಯಬೇಕು ಅಂತಾನೆ. ನಂತರ ತನ್ನದೇ ಕೈಯನ್ನು ಕತ್ತರಿಸಿಕೊಂಡು ರಕ್ತ ಹೊರಗೆ ಬರುವ ಹಾಗೆ ಮಾಡ್ತಾನೆ. ಅವನು ಆ ರಕ್ತವನ್ನು ನೋಹ್ ಮೇಲೆ ಹಚ್ಚಿ ಗುರುತು ಮಾಡೋಕೆ ಮುಂದಾಗ್ತಾನೆ. ಇದನ್ನು ನೋಡಿ ಸಂಪೂರ್ಣವಾಗಿ ಹೆದರಿ ಹೋದ ನೋಹ್, ಇದೇನು ಮಾರಾಯರೆ, ಇದು ಯಾವ ತರಹದ ಕಪ್ಪು ಮಂತ್ರ ಅಂತ ಕಿರುಚುತ್ತಾನೆ. ಅಷ್ಟರಲ್ಲಿ ರೆಲ್ ಇಡೀ ದೇಹದ ಮೇಲೆ ಒಂದು ತರಹದ ನಡುಕ ಶುರುವಾಗ್ತದೆ. ತನ್ನ ಸಾವು ತೀರಾ ಹತ್ತಿರ ಬಂದಿದೆ ಅನ್ನೋದು ಅವನಿಗೆ ಮನವರಿಕೆಯಾಗ್ತದೆ. ಅಷ್ಟರಲ್ಲಿ ಕ್ರಿಸ್ ಮತ್ತೆ ಎಲ್ಲಿ ಇಬ್ಬರು ಒಳಗೆ ಓಡಿ ಬಂದು ರೆಲ್ ತಕ್ಷಣ ನಿಲ್ಲಿಸು ಅದನ್ನ ಅಂತ ಜೋರಾಗಿ ಕೂಗುತ್ತಾರೆ. ನಡುಗುತ್ತಾ ಇದ್ದ ರೆಲ್ ಕಣ್ಣೀರು ಹಾಕ್ತಾ ಕೇಳ್ತಾನೆ, ನೋಡು ಕ್ರಿಸ್, ಈ ನೋಹ್ ತರಹದ ಒಬ್ಬ ಕೊಲೆಗಾರ ಆರಾಮಾಗಿ ಬದುಕಬೇಕು, ಆದ್ರೆ ನಾವೆಲ್ಲ ಸಾಯಬೇಕು, ಇದು ಯಾವ ಸೀಮೆಯ ನ್ಯಾಯ ಮಾರಾಯರೆ ಅಂತ ಅಳ್ತಾ ಕೇಳ್ತಾನೆ. ಆದ್ರೆ ಕೊನೆಗೆ ಅವನ ಒಳ್ಳೆಯ ಮನಸ್ಸಿಗೆ ಆ ತರಹದ ಪಾಪದ ಕೆಲಸ ಮಾಡೋಕೆ ಸಾಧ್ಯನೇ ಆಗೋದಿಲ್ಲ. ತುಂಬಾ ದುರ್ಬಲ ಧ್ವನಿಯಲ್ಲಿ, ಬಿಡು ಮಾರಾಯರೆ, ಒಮ್ಮೆ ಅಲ್ಲದಿದ್ದರೆ ಒಮ್ಮೆ ಎಲ್ಲರೂ ಸಾಯಲೇಬೇಕು ಅನ್ಸುತ್ತೆ ಅಂತ ತನ್ನ ಕೈಯನ್ನು ಕೆಳಗೆ ಹಾಕ್ತಾನೆ. ಆ ಮಾತು ಕೇಳಿದ ತಕ್ಷಣ ಕ್ರಿಸ್ ತಲೆಯಲ್ಲಿ ಒಂದು ಅದ್ಭುತವಾದ ಉಪಾಯ ಹೊಳೆಯುತ್ತದೆ. ನಮಗೆ ಬದುಕೋಕೆ ಒಂದು ಸರಿಯಾದ ದಾರಿ ಸಿಕ್ತು ಅಂತ ಅವಳು ಜೋರಾಗಿ ಹೇಳ್ತಾಳೆ. ಆದ್ರೆ ಅವಳು ಅದನ್ನ ಪೂರ್ತಿಯಾಗಿ ವಿವರಿಸುವ ಮುಂಚೆನೆ ರೆಲ್ನ ಕೈಗಳು ಏಕಾಏಕಿ ಅಲ್ಲೇ ಇದ್ದ ದೊಡ್ಡ ಯಂತ್ರಗಳ ಒಳಗೆ ಸಿಲುಕಿ ಚೂರು ಚೂರಾಗಿ ಬಿಡ್ತವೆ. ಕೆಲವೇ ಸೆಕೆಂಡುಗಳಲ್ಲಿ ಅವನು ಅಲ್ಲಿಗೆ ಪ್ರಾಣ ಬಿಡ್ತಾನೆ. ಕ್ರಿಸ್ ಆ ದೃಶ್ಯ ನೋಡಿ ತಡೆಯಲಾರದೆ ಅಳ್ತಾ ಅಲ್ಲೇ ಕುಸಿದು ಬೀಳ್ತಾಳೆ. ಎಲ್ಲಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಸಮಾಧಾನ ಮಾಡ್ತಾಳೆ. ನಂತರ ಕ್ರಿಸ್ ಕಣ್ಣೀರಿನ ನಡುವೆಯೇ ಹೇಳ್ತಾಳೆ, ನಾನು ಆ ಸಾವಿಗೆ ನಿನ್ನನ್ನು ಖಂಡಿತ ಕರಕೊಂಡು ಹೋಗೋಕೆ ಬಿಡೋದಿಲ್ಲ ಎಲ್ಲಿ ಅಂತಾಳೆ. ಅವಳು ತನ್ನ ಹೊಸ ಪ್ಲಾನ್ ಹೇಳ್ತಾಳೆ, ಆ ಸಾವು ನಾವು ಸತ್ತು ಹೋಗಿದ್ದೀವಿ ಅಂತ ನಂಬಬೇಕು, ಕನಿಷ್ಠ ಸ್ವಲ್ಪ ಸಮಯದ ಮಟ್ಟಿಗಾದರೂ ನಾವು ಸತ್ತ ಹಾಗೆ ಇರಬೇಕು. ಕ್ರಿಸ್ ಅಲ್ಲೇ ಇದ್ದ ಎಲ್ಲಿಯ ಇನ್ಸುಲಿನ್ ಬಾಟಲ್ ನೋಡಿ, ಇದು ನಮ್ಮ ಹೃದಯದ ಬಡಿತವನ್ನು ನಿಲ್ಲಿಸೋಕೆ ಸಾಕಾಗುತ್ತಾ ಅಂತ ಕೇಳ್ತಾಳೆ. ಎಲ್ಲಿ ಹೇಳ್ತಾಳೆ, ಬರೇ ಇನ್ಸುಲಿನ್ ಮಾತ್ರ ಸಾಕಾಗಲ್ಲ ಮಾರಾಯ್ತಿ ಅಂತಾಳೆ. ಆಮೇಲೆ ಒಂದು ಕ್ಷಣ ಯೋಚನೆ ಮಾಡಿ, ನನ್ನ ಹತ್ತಿರ ಇನ್ನೊಂದು ಸೂಪರ್ ಐಡಿಯಾ ಇದೆ ಅಂತಾಳೆ. ಎಲ್ಲಿ ಅದಕ್ಕೆ ಬೇಕಾದ ಎಲ್ಲಾ ಮೆಡಿಕಲ್ ಸಾಮಗ್ರಿಗಳನ್ನು ತರೋಕೆ ಅಂತ ಹೊರಗೆ ಹೋಗ್ತಾಳೆ. ಕ್ರಿಸ್ ಒಳಗೆ ಹೋಗಿ ತನ್ನದೇ ಆ ಸಾವಿನ ರೂಪದ ಎದುರು ಧೈರ್ಯವಾಗಿ ನಿಂತುಕೊಳ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಿ ಒಳಗೆ ಬಂದು ಇಂಜೆಕ್ಷನ್ ಇನ್ಫ್ಯೂಷನ್ ತಯಾರಿಸ್ತಾಳೆ. ಕ್ರಿಸ್ ಒಂದು ದೊಡ್ಡ ಐಸ್ ಬಾತ್ ರೆಡಿ ಮಾಡ್ತಾಳೆ. ಜೊತೆಗೆ ಶಾಕ್ ಕೊಡೋ ಡಿಫಿಬ್ರಿಲೇಟರ್ ಕೂಡ ಸಿದ್ಧವಾಗಿ ಇಡ್ತಾಳೆ. ಮೊದಲು ನಿನಗೆ ಈ ಇಂಜೆಕ್ಷನ್ ಕೊಡ್ತೀನಿ ಅಂತ ಕ್ರಿಸ್ ಹೇಳ್ತಾಳೆ. ಆದ್ರೆ ಎಲ್ಲಿ ತಲೆ ಆಡಿಸಿ, ಬೇಡ, ನೀನು ಇಂಜೆಕ್ಷನ್ ತಗೊಂಡು ಸತ್ತ ಮೇಲೆ ಮತ್ತೆ ಬದುಕಿದ್ದೀಯಾ ಅನ್ನೋದನ್ನು ಖಚಿತಪಡಿಸಿಕೊಂಡು ನಿನ್ನನ್ನು ಮೇಲೆತ್ತೋಕೆ ನಾನು ಬದುಕಿರಲೇಬೇಕು ಅಲ್ವಾ ಅಂತಾಳೆ. ಕೆಲವೇ ಕ್ಷಣಗಳಲ್ಲಿ ಆ ಔಷಧದ ಪ್ರಭಾವದಿಂದ ಕ್ರಿಸ್ ಪ್ರಜ್ಞೆ ತಪ್ಪಿ ಕುಸಿದು ಬೀಳ್ತಾಳೆ. ಎಲ್ಲಿ ಅವಳನ್ನು ನಿಧಾನವಾಗಿ ಆ ಐಸ್ ನೀರಿನೊಳಗೆ ಇಳಿಸ್ತಾಳೆ, ಯಾಕಂದ್ರೆ ಮೆದುಳು ಸುರಕ್ಷಿತವಾಗಿ ಇರಲಿ ಮತ್ತೆ ಹೃದಯ ಕೆಲವು ನಿಮಿಷಗಳ ಕಾಲ ಸಂಪೂರ್ಣವಾಗಿ ಸ್ತಬ್ಧವಾಗಲಿ ಅಂತ. ಅದೇ ಸಮಯದಲ್ಲಿ ಆ ಕಡೆ ನೋಹ್ಗೆ ಪ್ರಜ್ಞೆ ಬಂದು ಎಚ್ಚರವಾಗ್ತದೆ. ಅವನು ಕೈಯಲ್ಲಿ ಗನ್ ಹಿಡ್ಕೊಂಡು ಇವರನ್ನು ಹುಡುಕ್ತಾ ಹೊರಗೆ ಬರ್ತಾನೆ. ಇತ್ತ ಎಲ್ಲಿ ಕ್ರಿಸ್ಗೆ CPR ಕೊಡೋಕೆ ಶುರು ಮಾಡ್ತಾಳೆ. ಪಲ್ಸ್ ಚೆಕ್ ಮಾಡ್ತಾಳೆ. ಆದ್ರೆ ಅಲ್ಲಿ ಏನೂ ಇಲ್ಲ, ಸಂಪೂರ್ಣ ಶೂನ್ಯ. ಅವಳು ಎದೆ ಒತ್ತುವುದನ್ನು ಮುಂದುವರಿಸ್ತಾಳೆ. ಆದ್ರೂ ಏನೂ ರೆಸ್ಪಾನ್ಸ್ ಇಲ್ಲ.
ಕ್ರಿಸ್ ಯಾವುದೇ ಚಲನೆ ಇಲ್ಲದೆ ಅಚಲವಾಗಿ ಬಿದ್ದಿರ್ತಾಳೆ. ಅಷ್ಟರಲ್ಲಿ ಎಲ್ಲಿಗೆ ಆ ಕಡೆ ಶಟರ್ ಬಾಗಿಲನ್ನು ಯಾರೋ ಜೋರಾಗಿ ಗೀಚುವ ಭೀಕರ ಶಬ್ದ ಕೇಳಿಸ್ತದೆ. ನೋಹ್ ಒಳಗೆ ಬರೋಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅವಳ ಕೈಗಳು ಭಯದಿಂದ ನಡುಗಿದ್ರೂ ಅವಳು ಸಿಪಿಆರ್ ಮಾಡೋದನ್ನು ನಿಲ್ಲಿಸೋದೇ ಇಲ್ಲ. ಅಷ್ಟರಲ್ಲಿ ಎಲ್ಲಿಗೆ ತನ್ನದೇ ಸಾವಿನ ಭೀಕರ ರೂಪ ತನ್ನ ಹಿಂದೆಯೇ ಬಂದು ನಿಂತಿರೋದು ಕಾಣಿಸ್ತದೆ. ಅದೇ ಸಮಯದಲ್ಲಿ ಒಳಗಣ್ಣಿನಲ್ಲಿ ಕ್ರಿಸ್ ತನ್ನ ಸಾವಿನ ರೂಪದ ಜೊತೆ ದೊಡ್ಡ ಹೋರಾಟ ಮಾಡ್ತಾ ಇರ್ತಾಳೆ. ಆ ಕರಾಳ ಆಕೃತಿ ಅವಳನ್ನು ಪೂರ್ತಿಯಾಗಿ ಮಣಿಸಿಬಿಡ್ತದೆ. ಆದ್ರೆ ಅಷ್ಟರಲ್ಲಿ ಅವಳಿಗೆ ಆ ಸತ್ತ ಹೋದ ಐವಿ ಹೇಳಿದ್ದ ಮಾತು ನೆನಪಿಗೆ ಬರ್ತದೆ. ಸಾಯೋದು ನಮ್ಮ ಚಾಯ್ಸ್ ಅಲ್ಲ, ಬದುಕುವುದು ಮಾತ್ರ ನಮ್ಮ ಚಾಯ್ಸ್. ಅವಳು ದೂರದಿಂದ ತನ್ನನ್ನು ಕರೀತಾ ಇರೋ ಎಲ್ಲಿಯ ಧ್ವನಿಯ ಕಡೆಗೆ ತನ್ನ ಇಡೀ ಗಮನವನ್ನು ಕೇಂದ್ರೀಕರಿಸ್ತಾಳೆ. ನಿಜ ಜಗತ್ತಿನಲ್ಲಿ ನೋಹ್ ಹೇಗೋ ಶಟರ್ ಒಡೆದು ಒಳಗೆ ನುಗ್ಗಿ ಎಲ್ಲಿಯ ಮೇಲೆ ನೇರವಾಗಿ ಗುಂಡು ಹಾರಿಸಿಬಿಡ್ತಾನೆ. ಆ ಬುಲೆಟ್ ಬಂದು ಅವಳ ದೇಹಕ್ಕೆ ತಾಗಿ ದೊಡ್ಡ ಗಾಯ ಮಾಡ್ತದೆ. ಆದ್ರೂ ಆ ವೀರ ಹುಡುಗಿ ನೋವನ್ನು ತಡೆದುಕೊಂಡು ಸಿಪಿಆರ್ ಮಾಡೋದನ್ನು ನಿಲ್ಲಿಸೋದೇ ಇಲ್ಲ. ಕೊನೆಗೂ ಆ ಹೋರಾಟಕ್ಕೆ ಜಯ ಸಿಕ್ಕಿ ಕ್ರಿಸ್ ಜೋರಾಗಿ ಉಸಿರೆಳೆದುಕೊಂಡು ಮತ್ತೆ ಜೀವಕ್ಕೆ ಮರಳಿ ಬರ್ತಾಳೆ. ಅವಳು ಕಣ್ಣು ಬಿಟ್ಟ ತಕ್ಷಣ ಎಲ್ಲಿಯ ಹಿಂದೆ ಇದ್ದ ಆ ಸಾವಿನ ರೂಪವನ್ನು ಗಮನಿಸ್ತಾಳೆ. ನೋಹ್ ಮತ್ತೆ ಗನ್ ಎತ್ತಿ ಹುಚ್ಚನ ತರ ಕಿರಚುತ್ತಾನೆ. ನೋಡಿ, ದೇವರಿಗೆ ಪ್ರತಿಯೊಬ್ಬರ ಮೇಲೂ ಒಂದೊಂದು ಯೋಜನೆ ಇರ್ತದೆ. ನಾನು ಜನರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ನನ್ನಿಂದ ರಕ್ಷಣೆ ಪಡೋಕೆ ಸಾಧ್ಯನೇ ಇಲ್ಲ ಅಂತ ಕೂಗಾಡ್ತಾನೆ. ನಂತರ ನಾನು ಕುರಿಯ ರಕ್ತದಿಂದ ಸಂಪೂರ್ಣವಾಗಿ ಶುದ್ಧನಾಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾನೆ. ಆದ್ರೆ ನೋಡಿ ಮರೆಯರೆ, ಅಷ್ಟರಲ್ಲಿ ಅವನ ಕಣ್ಣ ಮುಂದೆಯೇ ಭಯಾನಕವಾಗಿ ಉಬ್ಬಿಕೊಂಡಿದ್ದ ಒಂದು ವಿಕೃತ ಕರಾಳ ಆಕೃತಿ ಪ್ರತ್ಯಕ್ಷವಾಗ್ತದೆ. ಅವನು ಭಯದಿಂದ ತತ್ತರಿಸಿ ಹೋಗಿ ಅದಕ್ಕೆ ಸಿಕ್ಕಾಪಟ್ಟೆ ಗುಂಡು ಹಾರಿಸೋಕೆ ಶುರು ಮಾಡ್ತಾನೆ. ಆದ್ರೆ ಆ ಶಕ್ತಿ ಅವನನ್ನು ಬಿಡೋದೇ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ಅವನೇ ಅಲ್ಲಿ ಭೀಕರವಾಗಿ ಸತ್ತು ಹೋಗ್ತಾನೆ. 3 ತಿಂಗಳ ನಂತರ ನಮ್ಮ ಕ್ರಿಸ್ ಮತ್ತು ಎಲ್ಲಿ ಈಗ ಅಧಿಕೃತವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರ್ತಾರೆ. ಅವರು ಎದುರಿಸಿದ ಎಲ್ಲಾ ಕಷ್ಟಗಳ ನಂತರ ಇಬ್ಬರೂ ಒಬ್ಬರಿಗೊಬ್ಬರು ಇನ್ನೂ ಹತ್ತಿರವಾಗಿದ್ದಾರೆ. ಅದೇ ಸಮಯದಲ್ಲಿ ಆ ಕಾಲೇಜಿಗೆ ಆಶಾ ಅನ್ನೋ ಒಬ್ಬ ಹೊಸ ಫ್ರೆಶ್ಮನ್ ಹುಡುಗಿ ಬರ್ತಾಳೆ. ಅವಳು ತನ್ನ ಕಾಲೇಜಿನ ಲಾಕರ್ ತೆರೆದಾಗ ಅದರೊಳಗೆ ಒಂದು ನಿಗೂಢವಾದ ಪುರಾತನ ಕಲಶ ಕಾಣಿಸ್ತದೆ. ಆ ದಿನದ ಸ್ಕೂಲ್ ಅಸೆಂಬ್ಲಿಯಲ್ಲಿ ಆಶಾಳನ್ನು ಹೊಸ ವಿದ್ಯಾರ್ಥಿನಿ ಅಂತ ಎಲ್ಲರಿಗೂ ಪರಿಚಯ ಮಾಡ್ತಾರೆ. ಅವಳು ಸ್ಟೇಜ್ ಮೇಲೆ ವಯೋಲಿನ್ನಲ್ಲಿ ರಾಷ್ಟ್ರೀಯ ಗೀತೆಯನ್ನು ನುಡಿಸೋಕೆ ಅಂತ ಬಂದಿರ್ತಾಳೆ. ಆದ್ರೆ ಆ ಮೈಕ್ರೋಫೋನ್ ಮುಂದೆ ಬಂದು ನಿಂತ ಆಶಾ ವಯೋಲಿನ್ ನುಡಿಸೋದು ಬಿಟ್ಟು ತನ್ನ ಬ್ಯಾಗ್ನಿಂದ ಅದೇ ಪುರಾತನ ವಿಸಿಲ್ ತೆಗೆದುಕೊಳ್ಳುತ್ತಾಳೆ ಮತ್ತು ಅದನ್ನ ಜೋರಾಗಿ ಊದುತ್ತಾಳೆ. ಅಂದ್ರೆ ಮಾರಾಯರೆ, ಆ ಭೀಕರ ಸಾವಿನ ಕ್ರೂರ ಆಟ ಮತ್ತೆ ಮೊದಲಿನಿಂದ ಶುರುವಾಯಿತು ಅಂತಾನೆ ಅರ್ಥ. ಹೇಗಿತ್ತು ಕಥೆ ಮರೆಯರೆ? ಖಂಡಿತವಾಗಿಯೂ ನಿಮಗೂ ಇಷ್ಟ ಆಗಿರ್ತದೆ ಅಲ್ವಾ? ಹಾಗಿದ್ರೆ ತಕ್ಷಣ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ ಮತ್ತು ನಮ್ಮ ಈ ವಿಡಿಯೋಗೆ ಒಂದು ಚಂದದ ಲೈಕ್ ಕೊಡಿ. ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಮರೆಯದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾರಾಯರೆ. ಧನ್ಯವಾದಗಳು.